ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬ್ಲಾಕ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 17 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 18th ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮರಿದೇ ನನ್ನ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ಕೂಡ ಮಾಡ್ಬಿಡಿ. ನೀವು ಕೊಡೋ ಕೆಲವೊಂದು ಪಾಯಿಂಟ್ಸ್ ನನಗೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಹೊಸ ಸೀರೀಸ್ ನ ಮಾಡೋದಕ್ಕೆ. 18th ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೆರಲ್ ಅಲ್ಲೇ ನೋಡಿರ್ತೀವಿ. ಜಂಗ್ ಹತ್ರ ಅವ್ರ ಅಮ್ಮ ಬಂದು ಮಾತಾಡ್ತಾ ಇರ್ತಾರೆ. ಅದ್ ಯಾರು ಅಂತ ನಮ್ ಹೀರೋಯಿನ್ ಗೆ ಗೊತ್ತಿಲ್ಲ. ಬಟ್ ಅವ್ರ ಹಿಂದ್ಗಡೆ ಒಂದು ಬ್ಲಾಕ್ ಶಾಡೋ ಇರೋದನ್ನ ಅವಳು ಗಮನಿಸ್ತಾಳೆ. ಕಾಪಾಡ್ತಾಳ ಇಲ್ವಾ ಅಂತ ಗೊತ್ತಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಜಂಗ್ ನ ನೋಡಕ್ಕೆ ಅಂತ ಒಳಗಡೆ ಹೋಗ್ತಾಳೆ. ಆದ್ರೆ ಜಂಗ್ಗೆ ಅವಳ ಹತ್ರ ಮಾತಾಡಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕಂದ್ರೆ ಅವ್ರ ಅಪ್ಪನೇ ಹೀರೋಯಿನ್ ಅವ್ರ ಅಪ್ಪ ಸಾವಿಗೆ ಕಾರಣ ಅಂತ. ಅವಳು ಬಂದು ಅವ್ನಿಗೆ ಊಟ ತಗೊಂಡ್ ಬಂದ್ ಕೊಟ್ಬಿಟ್ಟು ಕೇಳ್ತಾಳೆ, ಇವಾಗ ನಿನ್ ಹತ್ರ ಮಾತಾಡಿದ್ರಲ್ವಾ ಆ ಲೇಡಿ ಯಾರು? ಯಾಕಂದ್ರೆ ಲೇಡಿ ಹಿಂದ್ಗಡೆ ಶಾಡೋ ಇತ್ತು. ನಾನು ಆ ಶಾಡೋನ ಮುಟ್ಟಿದಾಗ ಅವರು ಸುಸೈಡ್ ಮಾಡ್ಕೊಂಡು ಸಾಯೋ ತರ ನನ್ಗೆ ವಿಜುವಲ್ ಬಂತು ಅಂತ ಹೇಳ್ದವಳು ಅವನೇನು ರೆಸ್ಪಾಂಡ್ ಮಾಡಿಲ್ಲ ಅಂತ ಅಲ್ಲಿಂದ ಎದ್ದೊಟ್ಟೋದ್ಲು. ಇದನ್ನ ಕೇಳಿಸ್ಕೊಂಡು ಅವ್ನಿಗೆ ಶಾಕ್ ಆಯ್ತು. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಮನೇಲಿ ಇರ್ಬೇಕಾದ್ರೆ ಎದುರುಗಡೆ ಮನೆಯಿಂದ ಒಂದು ಲೈಟ್ ಹಂಗೆ ಅವ್ನ ಕಣ್ಣಿಗೆ ಹೊಡಿತಾ ಇದೆ. ಏನಂತ ನೋಡಿದ್ರೆ ಅದೊಂದು ಬೈನಾಕ್ಯುಲರ್. ಹಂಗಂದ್ರೆ ಯಾರೋ ನನ್ನ ನೋಡ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಂಡು ಆ ಮನೆ ಒಳಗಡೆ ಹೋಗ್ತಾರೆ. ಅಂದ್ರೆ ಆಪೋಸಿಟ್ ಕ್ರಿಮಿನಲ್ ಇದ್ದ ಅಲ್ವಾ, ಮನೆ ಒಳಗಡೆ ಹೋಗ್ತಾರೆ. ನೋಡಿದ್ರೆ ಕರೆಕ್ಟ್ ಆಗಿ ನಮ್ ಹೀರೋ ಮನೆಗೆ ಫೋಕಸ್ ಮಾಡೋ ತರ ಅದನ್ನ ಇಟ್ಟಿದ್ದಾರೆ. ಅಲ್ಲಿ ಇರೋದನ್ನೆಲ್ಲ ನೋಡಿದ್ರೆ ಅರ್ಥ ಆಗುತ್ತೆ ಕ್ರಿಮಿನಲ್ ಮನೆನೇ ಇರ್ಬೋದಾ ಅಂತ. ಸೊ ಯಾರೋ ಒಳಗಡೆ ಬರ್ತಾರ ಸೌಂಡ್ ನ ಕೇಳಿಸ್ಕೊಂಡು ನಂಗೆ ಡೋರ್ ಹತ್ರ ಅವಸ್ಕೊಂಡಿರ್ತಾನೆ. ಒಳಗಡೆ ಬರೋ ಕ್ರಿಮಿನಲ್ ಕೂಡ ಫೋನ್ ಅಲ್ಲಿ ಮಾತಾಡ್ಕೊಂಡ್ ಬರ್ತಾ ಇದ್ದಾನ. ಟಕ್ಕಂತ ನಮ್ ಹೀರೋ ಹಿಡಿದ್ಬಿಟ್ಟ, ಯಾರ ಹತ್ರ ಮಾತಾಡ್ತಾ ಇದೀಯಾ ಅಂತ. ಅಷ್ಟೇ ಅಲ್ಲ ಅವನಿಗೆ ಮಿಡಲ್ ಫಿಂಗರ್ ಇಲ್ಲ ಅನ್ನೋದನ್ನ ಕೂಡ ಗಮನಿಸ್ಬಿಟ್ರು. ಸೊ ಅವ್ರಿಬ್ರಿಗೂ ಸರಿಯಾದ ಜಗಳ ನಡೆಯುತ್ತೆ. ಒಂದ್ ಸ್ಟೇಜ್ ಅವ್ನ್ ತಪ್ಪಿಸ್ಕೊಂಡೆಲ್ಲ ಹೊರಟೋಗ್ತಾನೆ. ನಮ್ ಹೀರೋ ಹಿಂದೆನೆ ಓಡಿಸ್ಕೊಂಡ್ ಹೋದ. ಬಟ್ ತುಂಬಾ ದೂರ ಓಡಕ್ ಆಗಿಲ್ಲ. ಮತ್ತೆ ಎದೆಯಲ್ಲಿ ನೋವು ಬಂತು. ಹಂಗೆ ಹಿಡ್ಕೊಂಡ್ ಕೆಳಗಡೆ ಬಿದ್ಬಿಟ್ಟ. ಇನ್ನೊಂದ್ ಕಡೆ ಜೂನನ ತೋರಿಸ್ತಾರೆ. ನಮ್ ಹೀರೋ ಜೊತೆ ಬೇರೆ ಯಾರೋ ಇನ್ವೆಸ್ಟಿಗೇಷನ್ ಗೆ ಬಂದಿದ್ರು ಅಂತ ಬಾರಲ್ಲಿರೋ ಒಂದ್ ಹುಡುಗಿ ಕೂಡ ಹೇಳಿದ್ಲಲ್ವಾ. ಅವ್ನ್ ಯಾರಂತ ತಿಳ್ಕೊಳಕ್ಕೆ ಅಂತ ಅವ್ನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರಲ್ಲಿ ಅವನೊಂದು ಆರ್ಫನೇಜ್ ಇಂದ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಅವ್ನು ಯಾರು ಎಂತ ಅಂತ ಕೇಳಿದಾಗ ಅವ್ನು ಈಗ ಸದ್ಯಕ್ಕೆ ಇಲ್ಲಿಲ್ಲ, 2 years ಬ್ಯಾಕ್ ಇಲ್ಲಿ ಬಂದು ಜಾಯ್ನ್ ಆಗಿದ್ದು. ಬಟ್ ಅವ್ನು ಹೈಯರ್ ಸ್ಟಡೀಸ್ ಗೋಸ್ಕರ US ಗೆ ಹೊರಟೋದ ಅಂತ ಹೇಳಿ ಒಂದು ಫೋಟೋನ ತೋರಿಸ್ತಾರೆ. ಅದನ್ನ ನೋಡಿ ಅವಳು ಸಖತ್ ಶಾಕ್ ಆಗ್ಬಿಟ್ಲು. ಆಮೇಲೆ ಸ್ವಲ್ಪತ್ಗೆ ನಮ್ ಹೀರೋಗೆ ಎಚ್ಚರ ಆಗಿದ ತಕ್ಷಣ ಮತ್ತೆ ಕ್ರಿಮಿನಲ್ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಅವ್ನು ಇಲ್ವೇ ಇಲ್ಲ. ಅಂದ್ರೆ ಅವ್ನ್ ಥಿಂಗ್ಸ್ ಎಲ್ಲ ಕೂಡ ಪ್ಯಾಕ್ ಮಾಡ್ಕೊಂಡು ಹೊರಟೋಗಿದ್ದಾನೆ. ಬಟ್ ನಮ್ ಹೀರೋ ಮತ್ತೆ ಜೂನ ಜೊತೆಗೆ ತಗೊಂಡಿರೋ ಒಂದು ಫೋಟೋ ಮಾತ್ರ ಅಲ್ಲೇ ಬಿದ್ಬಿಟ್ಟಿರುತ್ತೆ. ಯಾರು ಇವನು? ನನ್ನನ್ನ ಸಾಯಿಸಕ್ಕೋಸ್ಕರ ಏನಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ? ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಈ ಕಡೆ ತಪ್ಪಿಸ್ಕೊಂಡು ಹೋಗಿರೋ ಕ್ರಿಮಿನಲ್ ನಮ್ ಹೀರೋ ಯಾರ ಜೊತೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ವಾ, ಅವನನ್ನ ಹುಡ್ಕೊಂಡು ಅವನಿರೋ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಅವನು ಹೀರೋ ಯಾಕೆ ಇನ್ನೂ ಫೋನ್ ಮಾಡಿಲ್ಲ, ಬರ್ತೀನಿ ಅಂದ ಇನ್ನೂ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇರ್ತಾನೆ. ಅಲ್ಲಿಯ ಕ್ರಿಮಿನಲ್ ನೋಡಿ ಇವ್ನು ಸಖತ್ ಭಯ ಪಟ್ಬಿಟ್ಟ. ಯಾಕಂದ್ರೆ ನಮ್ ಹೀರೋಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗದಾಗ ಇವ್ರನ್ನ ನೋಡಕ್ಕೆ ಅಂತ ಹಾಸ್ಪಿಟಲ್ ಗೆ ಬಂದಿದ್ದ ಇವ್ರ ಫ್ರೆಂಡ್. ಅಂದ್ರೆ ನಮ್ ಹೀರೋ ಫ್ರೆಂಡ್ ಇವ್ನು ಬಂದಿದ್ದ. ಅವಾಗ ಈ ಡಾಕ್ಟರ್ ತರ ವೇಷ ಹಾಕೊಂಡು ಕ್ರಿಮಿನಲ್ ಹೀರೋನ ಸಾಯಿಸಕ್ಕೆ ಅಂತ ಒಳಗಡೆ ಹೋಗಿರ್ತಾನೆ. ಅವಾಗ ಅವ್ರ ಫ್ರೆಂಡೇ ಕ್ರಿಮಿನಲ್ ಗೆ ಕಾಲ್ ಮಾಡಿ, ಇವಾಗ ನೀನು ಒಳಗಡೆಯಿಂದ ಹೊರಗಡೆ ಬಂದಿಲ್ಲ ಅಂತಂದ್ರೆ ಆ ಕ್ಯಾಸೆಟ್ ನ ಲೀಕ್ ಮಾಡ್ಬಿಡ್ತೀನಿ ಅಂತ ಹೇಳಿ ಬೆದರಿಸ್ತಾನೆ. ಸೊ ಕ್ರಿಮಿನಲ್ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಬಂದ್ಬಿಟ್ಟ. ಇವಾಗ ಪ್ರೆಸೆಂಟ್ ಅಲ್ಲಿ ಇವ್ನ್ ಇಲ್ಲಿದ್ದಾನೆ ಅಂತ ಕ್ರಿಮಿನಲ್ ಹೆಂಗ್ ಗೊತ್ತಾಯ್ತು ಅಂದ್ರೆ ಇವ್ನ್ ಫೋನ್ ನಂಬರ್ ನ ಟ್ರ್ಯಾಕ್ ಮಾಡ್ಕೊಂಡ್ ಬಂದಿರೋದು. ಇನ್ ಅವನ ನೋಡಿದ ತಕ್ಷಣ ನಮ್ ಹೀರೋ ಫ್ರೆಂಡ್ ಭಯ ಪಟ್ಟಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ಬಿಟ್ಟ. ಇನ್ ಕ್ರಿಮಿನಲ್ ಬರೋ ಟೈಮ್ಗೆ ಅವನಲ್ಲಿ ಇರ್ಲಿಲ್ವಲ್ಲ. ಸೊ ಇವ್ನ್ ಯಾರಿಗೋ ಕಾಲ್ ಮಾಡ್ಬಿಟ್ಟು ಹೀರೋ ಫ್ರೆಂಡ್ ತಪ್ಪಿಸ್ಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಈ ಕಡೆ ನಮ್ ಹೀರೋನ ನೋಡಿದ್ರೆ ಅವರ ಇನ್ವೆಸ್ಟಿಗೇಷನ್ ರೂಮ್ ಅಲ್ಲಿ ನಂಬರ್ 7 ಹತ್ರ 416 ಹತ್ರ ಹೇಳ್ತಾನೆ. ಅಂದ್ರೆ ಬಟರ್ಫ್ಲೈ ವಾಚ್ ಹಾಕೊಂಡಿರೋರು ಇಬ್ರಿಲ್ಲ, ಇನ್ನ ಒಬ್ಬ ಇದಾನೆ ಅಂತ. ಒಂದೇನೋ ಆ ಬಿಲ್ಡಿಂಗ್ ಓನರ್ ಅವ್ನ್ ಸತ್ತೋಗ್ಬಿಟ್ಟ. ಇನ್ನೊಂದು ವಾಚು ಜಂಗ್ ಅವ್ರ ಅಣ್ಣ ಹತ್ರ ಇದೆ. ಅದಿವಾಗ ಪ್ರೆಸೆಂಟ್ ಎಲ್ಲ ನೋಡಿದ್ದಾರೆ. ಆದ್ರೆ ಕೊಲೆಗಳು ಮಾಡ್ತಾ ಇರೋದು ಅವನಲ್ಲ. ಯಾಕಂದ್ರೆ ಜಂಗ್ ಹತ್ರ ಮಾತಾಡುವಾಗ ಅದು ತುಂಬಾ ಕ್ಲಿಯರ್ ಆಗಿ ಇವ್ರಿಗೆ ಅರ್ಥ ಆಗಿದೆ. ಹಂಗಾದ್ರೆ ಬಟರ್ಫ್ಲೈ ವಾಚ್ ಇರೋನ್ ಇನ್ನೊಬ್ಬ ಇದ್ದಾನೆ, ಅವನೇ ಕೊಲೆಗಳನ್ನ ಮಾಡ್ತಾ ಇರೋದು ಅಂತ ಹೇಳ್ತಾ ಇದಾರೆ ನಮ್ ಹೀರೋ. ಅವಾಗ ಆಕ್ಟರ್ ಹೇಳಿರ್ತಾನಲ್ಲ ನಮ್ ಹೀರೋ ಹತ್ರ, ಹೆಡ್ ಪೊಲೀಸ್ ಆಫೀಸರ್ ಸತ್ತಿರೋದು ಆಕ್ಸಿಡೆಂಟ್ ಅಥವಾ ಯಾರಾದ್ರೂ ಕೊಲೆ ಮಾಡಿದಾರ ಅಂತ ಡೌಟ್ ಇದೆ ಅಂತ. ಅದನ್ನ ನೆನಪು ಬಂದಿದ ತಕ್ಷಣ ಫಸ್ಟ್ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾನೆ. ನಮ್ ಹೆಡ್ ಪೊಲೀಸ್ ಆಫೀಸರ್ ಅವತ್ತು ಪಾರ್ಟಿ ನಡಿಬೇಕಾದ್ರೆ ಏನಕ್ಕೆ ಸೆಂಟ್ರಲ್ ಹೋದ್ರು ಅಂತ. ಆಕ್ಚುಲಿ ಅವತ್ತು ಪಾರ್ಟಿ ನಡೆಯೋ ಜಾಗದಿಂದ ಅವರೊಂದು ಟ್ಯಾಕ್ಸಿ ನಡ್ಕೊಂಡು ಪೊಲೀಸ್ ಸ್ಟೇಷನ್ ಗೆ ಬಂದಿದ್ದಾರೆ. ಆಮೇಲೆ ಇಲ್ಲಿಂದ ಯಾವ್ದೋ ನಂಬರ್ ಗೆ ಕಾಲ್ ಮಾಡ್ಬಿಟ್ಟು ಆಮೇಲೆ ಹೋಗಿರೋದು. ಆ ಕಾಲ್ ಮಾಡಿರೋ ನಂಬರ್ ನ ಇವನು ನೋಟ್ ಮಾಡ್ಕೊಂಡ. ಆ ನಂಬರ್ ಗೆ ಕಾಲ್ ಮಾಡಿದ್ರೆ ಅವರು ಒಂದು ಪೊಲೀಸ್ ಆಫೀಸರ್. ಏನಕ್ಕೆ ಅವ್ರು ಕಾಲ್ ಮಾಡಿದ್ರು ಅಂದಾಗ, ಏನಿಲ್ಲ 20 ವರ್ಷದಿಂದ ಆ ಕೇಸ್ ಫೈಲ್ಸ್ ನನ್ಗೆ ಬೇಕು, ಎತ್ತಿಡು ಅಂತ ಹೇಳಿದ್ರು, ಬಂದ್ ತಗೊಂಡ್ ಹೋಗ್ತೀನಿ ಅಂತ. ಬಟ್ ಅಷ್ಟೆಲ್ಲ ಅವತ್ ನೈಟ್ ಅವರು ಸತ್ತೋದ್ರು. ಇದೇ ಕೇಸ್ ಫೈಲ್ಸ್ ಅಂತ ಕೊಡ್ತಾರೆ. ಅದ್ರಲ್ಲಿ ಎವಿಡೆನ್ಸ್ ಎಲ್ಲ ಕೂಡ ಇರುತ್ತೆ. ಒಂದು ಟಾಯ್ ಕೀ ಪಂಚ್ ಕೂಡ ಅದರಲ್ಲಿ ಇರುತ್ತೆ. ಅದರಲ್ಲಿ ಇರೋ DNA ಚೆಕ್ ಮಾಡಿದಾಗ ನಮ್ ಹೀರೋಗೆ ಲೈಟ್ ಆಗಿ ಶಾಕ್ ಆಯ್ತು. ಇನ್ನೊಂದ್ ಕಡೆ ಈ ಜೂನ ನಮ್ಮ ಹೀರೋ ಅವರ ಬ್ರದರ್ ಸತ್ತೋಗಿರ್ತಾರಲ್ವ, ಅವರ ಒಂದು ಹಸ್ತಿ ಹತ್ರ ಕೂತ್ಕೊಂಡು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ನನ್ನಿಂದಾನೇ ನೀನ್ ಸತ್ತಿದ್ದು, ನನ್ನಿಂದಾನೇ ತುಂಬಾ ಜನ ಕೂಡ ಸತ್ತಿದ್ದು, ನಾನು ಅವಾಗೆ ಮಾಡ್ಬೇಕಾಗಿತ್ತು ಈ ಕೆಲ್ಸನ. ಬಟ್ ಲೇಟ್ ಆದ್ರೂ ಪರವಾಗಿಲ್ಲ, ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಅಂತ ಸಾಯಕ್ಕೆಲ್ಲ ಪ್ರಯತ್ನ ಪಡ್ತಾಳೆ. ಹಾಗೆ ಹಿಂದ್ಗಡೆಯಿಂದ ಹೀರೋ ಬಂದು ನೀನ್ ಸಾಯೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಜೂನ್ ಅದು ಹಳೆ ಹೆಸರಿನಿಂದ ಕರೀತಾನೆ. ಇವಳಿಗೆ ಶಾಕ್ ಆಯ್ತು, ನಿನ್ಗೆಲ್ಲಾ ನೆನಪು ಬಂದ್ಬಿಡ್ತಾ ಅಂದಾಗ ನನಗೇನು ನೆನಪು ಬಂದಿಲ್ಲ. ಕೇಸ್ ಫೈಲ್ಸ್ ಇಂದ ನಾನು ಕಂಡಿಡಿದೆ, ಪ್ಲಸ್ ಆ ಟೆಡಿ ಬೇರ್ ಅಲ್ಲಿ ನಿನ್ನ ಫಿಂಗರ್ ಪ್ರಿಂಟ್ ಇರೋದ್ರಿಂದ ನಾನು ಕಂಡಿಡಿದೆ. 20 ವರ್ಷಗಳಿಂದ ಏನಾಯ್ತು ಅಂತ ನನ್ಗೆ ನೀನೇ ನಿಜ ಹೇಳ್ಬೇಕು ಅಂದಾಗ ಅವಾಗ ಇವಳು ಹೇಳ್ತಾಳೆ, ಯಾಕಂದ್ರೆ ಆ ಪೊಲೀಸ್ ಆಫೀಸರ್ಗೆ ಆ ವಿಷಯ ಗೊತ್ತಾಗಿದೆ, ಇವಳು ಫೋನ್ ಮಾಡಿ ಹೇಳಿರೋದ್ರಿಂದ 20
years ಬ್ಯಾಕ್ ಇವಳು ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಒಂದು ಟೆಲಿಫೋನ್ ಬೂತ್ ಇಂದ ಹೆಡ್ ಪೊಲೀಸ್ ಆಫೀಸರ್ ಗೆ ಕಾಲ್ ಮಾಡಿರ್ತಾರೆ. ಅವರ ಸ್ಪಾಟ್ ಬರೋ ಟೈಮಲ್ಲಿ ಅವಳಲ್ಲಿ ಇರೋದಿಲ್ಲ, ಬಟ್ ಟೆಡಿ ಬೇರ್ ಗೊಂಬೆ ಮಾತ್ರ ಕೆಳಗಡೆ ಬಿದ್ದಿರುತ್ತೆ. ಇವಳನ್ನ ಕ್ಲಾರಾ ಅನ್ನೋರು ತರ ಅಂತ ಹೇಳ್ಕೊಂಡು ಹೋಗಿರ್ತಾರೆ. ಎಷ್ಟು ಕೊಬ್ಬಿದ್ರೆ ನೀನು ಫೋನ್ ಎಲ್ಲ ಮಾಡಿ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀಯಾ ಅಂತ. ಅದಾದ್ಮೇಲೆನೆ ಕಿಮ್ ಅನ್ನೋರು ಬಂದು ಇವಳ ಹತ್ರ ಇಂಟರ್ವ್ಯೂ ಎಲ್ಲ ತಗೊಂಡಿದ್ದು. ಒಂದು ಇಂಟರ್ವ್ಯೂ ನಲ್ಲಿ ಇವಳು ಹೇಳ್ಬೇಕಾಗಿರೋದೆಲ್ಲ ಹೇಳಿದ್ಲು. ಕ್ಯಾಸೆಟ್ ನ ಚೇಂಜ್ ಮಾಡ್ಬೇಕಾದ್ರೆ ಯಾವ ಪ್ಲೇಸ್ ಅಲ್ಲಿ ಕರ್ಕೊಂಡು ಹೋಗಿ ನಿನ್ನ ಹತ್ರ ಆತರ ತಪ್ಪಾಗೆಲ್ಲ ನಡೆಸ್ತಾರೆ ಅಂದಾಗ ಆ ಪ್ಲೇಸ್ ನ ಕೂಡ ಹೇಳ್ತಾಳೆ. ಅದಕ್ಕೆ ನಿನ್ಗೆ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತ ಕೇಳಿದಾಗ ಅದೆಲ್ಲ ಏನು ಇಲ್ಲ, ದಯವಿಟ್ಟು ನನ್ನ ಕಾಪಾಡಿ ಅಂತ ಹೇಳಿದಾಗ ನಾನೇನ ಕಾಪಾಡ್ತೀನಿ ಸರಿ, ಆದ್ರೆ ನನಗ್ ನೀನ್ ಏನಾದ್ರು ಫೇವರ್ ಮಾಡ್ಬೇಕಲ್ವಾ ಅಂತ ಅವಳ ಹತ್ರ ತಪ್ಪಾಗಿ ನಡ್ಕೊಳಕ್ಕೆ ಟ್ರೈ ಮಾಡ್ತಾನೆ. ಆ ಟೈಮಲ್ಲಿ ಜೂನಾ ಎಪ್ಪನೆಲ್ಲ ತಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡಿದ್ರೆ ಅವ್ನ್ ಬಿಡ್ತಾ ಇಲ್ಲ. ಇವಾಗ ಏನಾದ್ರು ನನ್ನ ಆಸೆಗೆ ನೀನು ಪೂರೈಸಿಲ್ಲ ಅಂತಂದ್ರೆ ನಿನ್ನ ಕ್ಯಾಸೆಟ್ ನೆಲ್ಲ ನಾನು ಹೊರಗಡೆ ರಿಲೀಸ್ ಮಾಡ್ಬಿಡ್ತೀನಿ, ನಿನ್ ಮುಖನೆಲ್ಲ ನಾನು ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಆ ಟೈಮಲ್ಲಿ ಅವ್ನ್ ಬ್ಯಾಗ್ ಅಲ್ಲಿರೋ ಈ ಗೊಂಬೆನ ಅವಳು ಕೈಲಿ ಕಿತ್ತಿಟ್ಕೊಂಡಿರ್ತಾಳೆ. ಅವ್ನ್ ಹೋಗ್ತಾ ಅವಳನ್ನ ಬೆದರಿಸ್ಬಿಟ್ಟು ಅಲ್ಲಿಂದ ಹೊರಟೋದ್ನ ಆ ಗೊಂಬೆನ ಇವಳು ಅಲ್ಲೇ ಹಾಕ್ಬಿಟ್ಟಿರ್ತಾಳೆ. ಅದಕ್ಕೆ ಆ ಗೊಂಬೆನಲ್ಲಿ ಇವಳ ಫಿಂಗರ್ ಪ್ರಿಂಟ್ ಇದ್ದಿದ್ದು. ಸರಿ, ಹಂಗಾದ್ರೆ ಆ ಕ್ಯಾಸೆಟ್ ಎಲ್ಲಿದೆ ಅಂತ ಕೇಳಿದಾಗ ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಇದೆ. ಆ ಟೈಮಲ್ಲಿ ಆ ಫ್ರೀಸರ್ ಅಲ್ಲಿ ಸತ್ಲಲ್ಲ ಆ ಹುಡುಗಿ ಮತ್ತೆ ನಮ್ ಜೂನಾ ಇಬ್ರು ಆ ಜಾಗದಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನಮ್ ಹೀರೋ ಅವ್ರ ಬ್ರದರೇ ಹೆಲ್ಪ್ ಮಾಡಿದ್ದು. ಆ ಟೈಮಲ್ಲಿ ಅವನ ಕೈಯಲ್ಲೇ ಆ ಕ್ಯಾಸೆಟ್ ಕೂಡ ಇದ್ದಿದ್ದು. ಮೆಂಟಲ್ಲೇ ಇವ್ರನ್ನ ಸಾಯಿಸಕ್ಕೆ ಅಂತ ಬರ್ತಾ ಇರೋದು. ನನ್ನ ಹತ್ರ ಇದೆ ಕ್ಯಾಸೆಟ್ ಅಂತ ಹೇಳಿ ಅವ್ರನ್ನ ಡೈವರ್ಟ್ ಮಾಡಿ ಆ ಮೆಂಟಲ್ ನ ಹೀರೋ ಅವ್ರ ಬ್ರದರ್ ಆ ಕಡೆ ಕರ್ಕೊಂಡು ಹೊಟ್ಟೋದ್ರು. ಇನ್ ಅವನ ಫಾಲೋ ಮಾಡ್ಕೊಂಡು ಹೋಗಿರೋ ಮೆಂಟಲ್ ಪಾಪ ಅವನನ್ನ ಸಾಯಿಸೇ ಹಾಕ್ಬಿಟ್ಟ. ಹಿಂದ್ಗಡೆನೆ ಜೂನಾ ಬಂದು ನೋಡ್ತಾಳೆ, ಬಟ್ ಆಲ್ರೆಡಿ ಅವ್ನ್ ಸತ್ತೇ ಹೋದ. ಮೆಂಟಲ್ ಮೋಸ್ಟ್ಲಿ ಕ್ಯಾಸೆಟ್ ಎತ್ಕೊಂಡು ಹೊಟ್ಟೋಗಿದ್ದಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಕಿಮ್ ಆ ಜಾಗಕ್ಕೆ ಬಂದು ನೋಡ್ತಾನೆ. ನೋಡಿದ್ರೆ ಅಲ್ಲಿ ನಮ್ ಹೀರೋ ಅವರ ಬ್ರದರ್ ಸತ್ತು ಬಿದ್ದಿರ್ತಾನೆ, ಬಟ್ ಅವನ ಹತ್ರ ಕ್ಯಾಸೆಟ್ ಏನು ಇಲ್ಲ. ಇವಾಗ ಜೂನಾ ಹೇಳ್ತಾಳೆ, ಹಂಗಾದ್ರೆ ಸೆಕೆಂಡ್ ಟೇಪ್ ಗೋಸ್ಕರನೇ ಅವನು ನನ್ನ ಫ್ರೆಂಡ್ ಆ ಫ್ರೀಸರ್ ಹುಡುಗಿನ ಸಾಯಿಸಿರೋದು. ಅಷ್ಟೇ ಅಲ್ಲ, ನಿನ್ನೆ ನಾ ಮಿಲಿಟರಿ ಆಫೀಸರ್ ಹಿಡಿದು ಬೆದರ್ಸೋದಕ್ಕೂ ಮುಂಚೆ ಅಂದ್ರೆ ನೀನ್ ಸಾಯೋದಕ್ಕೂ ಮುಂಚೆನೆ ನೀನ್ ನನ್ಗೆ ಮೆಸೇಜ್ ಮಾಡಿದ್ದೆ ಆ ಕ್ಯಾಸೆಟ್ ನಿನ್ಗೆ ಎಲ್ಲಿದೆ ಗೊತ್ತು ಅಂತ, ಸ್ವಲ್ಪ ಜ್ಞಾಪಕ ಮಾಡ್ಕೊಂಡು ನೋಡು ಅಂದಾಗ ಇವನಿಗೆ ತಲೆ ಓಡ್ತಾ ಇಲ್ಲ. ಅಂದ್ರೆ ಹೀರೋ ಆಗಿದ್ರೆ ಅವ್ನಿಗೆ ನೆನಪು ಬಂದಿರೋದು, ಬಟ್ ಹೀರೋದು ಬ್ಲಾಕ್ ಅಲ್ವಾ, ಹಂಗಾದ್ರೆ ಅವ್ನ ಟೇಪ್ ಎಲ್ಲಿಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋಯಿನ್ ಒಬ್ಬನ ಮೇಲೆ ಬ್ಲಾಕ್ ಶಾಡೋ ಕಾಣಿಸ್ತದೆ ಅಂತ ಹೇಳಿ ಅವ್ನ ಕಾಪಾಡೋದಕ್ಕೆ ಸುಮ್ನೆ ಸೆಲ್ಲಲ್ಲೆಲ್ಲ ಎತ್ತಾಕಿರ್ತಾರಲ್ಲ, ಅವಾಗ ನಮ್ ಹೀರೋಯಿನ್ ಅಲ್ಲಿಂದ ಹೋದ್ಮೇಲೆ ಅವ್ನು ಅವ್ರ ಅಮ್ಮಗೆ ಮೆಡಿಸನ್ ಬೇಕು ಅಂತ ಏನೋ ಕೇಳಿದಾಗ ನಮ್ ಹೀರೋ ಅಲ್ಲಿಂದ ಹೊರಗಡೆ ಬಂದಿರ್ತಾನಲ್ವಾ, ಅವಾಗ US ಫ್ರೆಂಡ್ ಅವ್ನ್ಗೆ ಕಾಲ್ ಮಾಡಿ ಆ ಕ್ಯಾಸೆಟ್ ಹೀರೋಯಿನ್ ಹತ್ರ ಇದೆ ಅಂತ ಹೇಳ್ತಾನೆ. ಬಟ್ ಆ ಕ್ಯಾಸೆಟ್ ಅವಳ ಹತ್ರ ಹೆಂಗೋಯ್ತು ಅಂತ ಗೊತ್ತಿಲ್ಲ. ಇವಾಗ ಇನ್ನು ಇವ್ನಿಗೆ ಅಂದ್ರೆ ನೆನಪು ಬಂದಿಲ್ಲ. ಸೊ ಸ್ಟ್ರೈಟ್ ಆಗಿ ನಮ್ ಹೀರೋ ಅವ್ರ ಮನೆ ಹತ್ರ ಅಂದ್ರೆ ನಮ್ ಹೀರೋಯಿನ್ ಅವ್ರ ಮನೆ ಹತ್ರ ಹೋಗಿ ನೋಡ್ತಾನೆ. ಅಲ್ಲಿ ಅವಳಿಗೆ ಇಲ್ಲ. ಸರಿ, ಮನೇಲಿ ಎಲ್ಲಾದ್ರೂ ಕ್ಯಾಸೆಟ್ ಇಟ್ಟಿದ್ದಾಳ ಅಂತ ಎಲ್ಲ ಹುಡುಕಿ ನೋಡ್ತಾನೆ, ಕ್ಯಾಸೆಟ್ ಸಿಗ್ಲಿಲ್ಲ. ಅವಾಗ ರಿಪೀಟೆಡ್ ಆಗಿ ನಮ್ ಹೀರೋಯಿನ್ಗೆ ಕಾಲ್ ಮಾಡಿದ್ರೆ ನಮ್ ಹೀರೋಯಿನ್ ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಇನ್ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಹೋಗೋ ಗ್ಯಾಪ್ ಅಲ್ಲೇ ಜೂನಾಗೆ ಕಾಲ್ ಮಾಡ್ತಾನೆ. ಜೂನಾ ಕಾಲ್ ಪಿಕ್ ಮಾಡಿಲ್ಲ ಅಂತ ಅವಳಿಗೆ ಮೆಸೇಜ್ ಮಾಡಿರೋದು. ಕ್ಯಾಸೆಟ್ ಎಲ್ಲಿದೆ ಅಂತ ನನ್ಗೆ ಗೊತ್ತು, ಆ ಕ್ಯಾಸೆಟ್ ಅಲ್ಲಿ ಇರೋ ವಿಡಿಯೋನ ನಾನು ಹೊರಗಡೆ ಬಿಡ್ತೀನಿ, ಅದ್ರಲ್ಲಿ ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿರ್ತಾನೆ. ಆಕ್ಚುಲಿ ಅವಾಗ ನಮ್ ಹೀರೋಯಿನ್ ಏನಕ್ಕೆ ಫೋನ್ ಎತ್ತಿಲ್ಲ ಅಂದ್ರೆ ಅವಳು ಆ ಸೋನಾ ಬಾತ್ ಅಂತ ಹೇಳಿ ಎಲ್ಲರೂ ಪಬ್ಲಿಕ್ ಅಲ್ಲಿ ಸ್ನಾನ ಮಾಡಕ್ಕೆ ಹೋಗ್ತಾರಲ್ಲ ಆ ಜಾಗದಲ್ಲಿ ಎದ್ದಿರ್ತಾಳೆ. ಸೊ ಫೋನ್ ನೋಡಿರೋದಿಲ್ಲ. ಆಮೇಲೆನೆ ನಮ್ ಹೀರೋಗೆ ಅವ್ರ ಮನೇಲಿ ಇರ್ಬೇಕಾದ್ರೆ ಯಾರೋ ಕಾಲ್ ಮಾಡಿ ಈ ತರ ಹೋಟೆಲ್ಗೆ ಬಾ ಅಂತ ಕರೀತಾರೆ. ಇವ್ನ್ ಎದ್ನೋ ಬಿದ್ನೋ ಅಂತ ಹೋಟೆಲ್ಗೆ ಹೋದ. ಆ ಗ್ಯಾಪ್ ಅಲ್ಲಿ ಇವಳು ಸ್ನಾನ ಮುಗಿಸ್ಕೊಂಡ್ ಬಂದು ಫೋನ್ ಎತ್ತಿ ನೋಡಿದಾಗ ನಮ್ ಹೀರೋದು ಮಿಸ್ ಕಾಲ್ ಇರುತ್ತೆ. ಇವಳು ನಮ್ ಹೀರೋಗೆ ಕಾಲ್ ಮಾಡಿದಾಗ ಇವಾಗ ಅವ್ನ್ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇವ್ನ್ ಹರಿಬರಿಯಾಗಿ ಹೋಟೆಲ್ ಹತ್ರ ಹೋಗ್ತಾನೆ. ಸ್ಟ್ರೇಟ್ ಆಗಿ ಹೋಗೋದು ಆಕ್ಟರ್ ರೂಮ್ ಒಳಗಡೆನೆ. ಆದ್ರೆ ಒಳಗಡೆ ಏನಾಯ್ತು ಅಂತ ತೋರಿಸಿಲ್ಲ. ತುಂಬಾ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾನೆ. ಆ ಟೈಮಲ್ಲಿ ಅಲ್ಲಿರೋ ಮಿಲಿಟರಿ ಅವನು ನಮ್ ಹೀರೋನ ಹಾಸ್ಟೇಜ್ ಆಗಿ ಹಿಡಿದಿಟ್ಕೊಂಡಿದ್ದು ಅನ್ಕೊಳ್ಳದೆ ಅವನ ಶೂಟ್ ಕೂಡ ಮಾಡಿ ಸಾಯಿಸಿದ್ದು. ಸಾಯೋ ಮೂಮೆಂಟ್ ಅಲ್ಲಿ ಕೂಡ ಯಾವ್ದೇ ಕಾರಣಕ್ಕೂ ನಾನ್ ಸಾಯ್ಬಾರ್ದು, ನಮ್ಮ ಅಣ್ಣನ್ ಸಾವಿಗೆ ಕಾರಣವಾಗಿರೋ ನಾನು ಹಿಡಿಬೇಕು ಅಂತಾನೆ ಅನ್ಕೊಂಡೆ ಪಾಪ ಪ್ರಾಣ ಬಿಟ್ಟ. ಆಮೇಲೆ ನಮ್ ಹೀರೋ ಆ ಆಕ್ಸಿಡೆಂಟ್ ಆಗಿತ್ತಲ್ಲ ಅಂದ್ರೆ ನಮ್ ಹೀರೋನ ಸಾಯಿಸಿದ್ರಲ್ವಾ ಆ ಸ್ಪಾಟ್ಗೆ ಹೋಗಿ ನೋಡ್ತಾನೆ. ಆಕ್ಚುಲಿ ಅವ್ರ ಅಮ್ಮಗೆ ಮೆಡಿಸನ್ ಬೇಕು, ಸೆಲ್ಲಲ್ಲಿರೋ ಅವ್ರ ಅಮ್ಮನ್ಗೆ ಮೆಡಿಸನ್ ಬೇಕು ಅಂದಾಗ ಅವ್ನು ಅಲ್ತಾನೆ ಹೋಗಿರ್ಬೇಕು. ಈ ಹೋಟೆಲ್ ಕಡೆ ಏನಕ್ ಬಂದ ಅಂತ ಅಲ್ಲಿರೋ ಫುಟೇಜ್ ನ ಚೆಕ್ ಮಾಡಿದ್ರೆ ಆ ಡೇಟ್ ಫುಟೇಜ್ ನ ಡಿಲೀಟ್ ಮಾಡಿದ್ದಾರೆ. ಆದ್ರೆ ಆ ಡಿಲೀಟ್ ಆಗಿರೋ ಫುಟೇಜ್ ಇಲ್ಲಿ ಆಕ್ಟರ್ ಹತ್ರ ಇದೆ. ಅವನೇನಕ್ ಅದನ್ನ ಇಟ್ಕೊಂಡಿದ್ದಾನೆ ಅಂತ ಗೊತ್ತಿಲ್ಲ. ಆ ಫುಟೇಜ್ ಅಲ್ಲಿ ಆಕ್ಟರ್ ಬಂದು ನಮ್ ಹೀರೋ ಹತ್ರ ಕೇಳ್ಕೊಂತಾ ಇದ್ದಾನೆ, ದಯವಿಟ್ಟು ನಮ್ಮ ಅಪ್ಪನ ಏನು ಮಾಡ್ಬೇಡ ಬಿಟ್ಬಿಡು ಅಂತ. ಅದಾದ್ಮೇಲೆ ನಮ್ ಹೀರೋ ಟೆನ್ಷನ್ ಆಗಿ ರೂಮ್ ಇಂದ ಹೊರಗಡೆ ಹೋಗಿದ್ದು. ಇದಕ್ಕೂ ಮುಂಚೆ ನೋಡಿದ್ವಲ್ಲ ಗೊಂಬೆದು ಕೀ ಚೈನು, ಅದು ಆಕ್ಟರ್ ಕೈಯಲ್ಲಿ ಇದೆ. ಮೋಸ್ಟ್ಲಿ ಇವ್ರು ಏನದು ಕಿಮ್ ಅವ್ರ ಮಗನ ಏನಂತ ಗೊತ್ತಿಲ್ಲ, ನೋಡೋಣ ಇರಿ. ಬಟ್ ಇವಾಗ ಇಲ್ಲಿ ಆ ಕಿಮ್ ನ ನೋಡೋದಕ್ಕೋಸ್ಕರ ನಮ್ ಹೀರೋ ಸ್ಟ್ರೈಟ್ ಆಗಿ ಅವ್ರ ಆಫೀಸ್ಗೆ ಬಂದ್ಬಿಟ್ಟಿರ್ತಾರೆ. ಅವ್ರನ್ನ ನೋಡಿ ಇವ್ನ್ ಶಾಕ್ ಆಗ್ಬಿಟ್ಟ. ಕಿಮ್ಮು, ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂದಾಗ, ಏನಿಲ್ಲ, ನನ್ಗಾಗಿರೋ ಒಂದು ಸಣ್ಣ ಆಕ್ಸಿಡೆಂಟ್ ಅಲ್ಲಿ ನನಗೆ ಮೆಮೊರಿಲೆಸ್ ಆಗಿತ್ತಲ್ವಾ, ಇವಾಗ ಸ್ವಲ್ಪ ಎಲ್ಲ ನೆನಪು ಬಂತು. ಜೂನಾನ ನೀವೇನಾ ಇಂಟರ್ವ್ಯೂ ಮಾಡಿದ್ದು 20 years ಬ್ಯಾಕ್ ಅಂತ ಕೇಳಿದಾಗ 20 years ಬ್ಯಾಕ್ ನನ್ಗೆ ಅದು ಸರಿಯಾಗಿ ನೆನಪಿಲ್ಲ ಅಂತ ಬೇಕಂತಾನೆ ಅದನ್ನ ತಪ್ಸೋ ತರ ಮಾತಾಡ್ತಾರೆ. ಇದ್ರು ನಮ್ ಹೀರೋ ಪರವಾಗಿಲ್ಲ ಸರ್, ಗುಡ್ ಲಕ್ ಸರ್, ಇವಾಗ ನೀವು ಪ್ರೆಸಿಡೆಂಟ್ ಎಲೆಕ್ಷನ್ ಗೆ ಬೇರೆ ನಿಲ್ತಾ ಇದ್ದೀರಾ, ಚಿಕ್ಕ ಮಕ್ಕಳನ್ನೆಲ್ಲ ಕಾಪಾಡಿ ಹೀರೋ ಆಗ್ಬಿಟ್ರಿ ನೀವು ಅಂತ ಹೇಳಿ ಕೈ ಎಲ್ಲ ಶೇಕ್ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ನಮ್ ಹೀರೋ ಹೋದ್ಮೇಲೆ ಕಿಮ್ ಯಾರಿಗೋ ಕಾಲ್ ಮಾಡಿ ಹೀರೋಗೆ ಸ್ವಲ್ಪ ಅವ್ನ ಹಳೆ ನೆನಪುಗಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಗಿದೆ. ಅದ್ರಲ್ಲೂ ಜೂನಾ ಬಂದು ಹೀರೋ ಹತ್ರ ಏನೋ ವಿಷಯ ಹೇಳಿಲ್ಲ ಅಂತ ಕಾಣಿಸುತ್ತೆ, ಆದಷ್ಟು ಬೇಗ ಕ್ಯಾಸೆಟ್ ನ ಕಂಡಿಡಿ ಅಂತ ಹೇಳ್ತಾನೆ. ಮತ್ತೆ ಪೊಲೀಸ್ ಸ್ಟೇಷನ್ ಗೆ ಬರೋ ನಮ್ ಹೀರೋ ಅವ್ರ ಹತ್ರ ಅಂದ್ರೆ ಅಲ್ಲವ್ರ ಹತ್ರ ಹೇಳ್ತಾನೆ, ಜಂಗ ಅವ್ರ ಅಣ್ಣನ್ಗೂ ಮತ್ತೆ ಆಕ್ಟರ್ಗೂ ಏನು ಸಂಬಂಧ ಇಲ್ಲ, ಮತ್ತೆ ಕೇಸ್ಗೂ ಸಂಬಂಧ ಇಲ್ಲ ಅಂತ. ಅಷ್ಟೇ ಅಲ್ಲ, ಅವಾಗ ಜೂನಾ ಹೇಳಿರ್ತಾಳಲ್ವಾ, ನನ್ನ ಯಾರೋ ಕಿಡ್ನಾಪ್ ಮಾಡಿದಾಗ ನಾನು ತಪ್ಪಿಸ್ಕೊಂಡು ಓಡ್ ಬಂದಾಗ ನಾನು ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿದೆ, ಆದ್ರೆ ನನಗೆ ಹೆಲ್ಪ್ ಕಳಿಸ್ತಾರೆ ಅಂತ ನೋಡಿದ್ರೆ ಆ ಟೈಮ್ ಆ ಜಾಗಕ್ಕೆ ಕ್ರಿಮಿನಲ್ ಬಂದ್ ಮತ್ತೆ ನನ್ನ ಕಿಡ್ನಾಪ್ ಮಾಡ್ದ ಅಂತ. ಹಂಗಾದ್ರೆ ನಮ್ ಸ್ಟೇಷನ್ ಅಲ್ಲೇ ಯಾರು ಕ್ರಿಮಿನಲ್ ಗೋಸ್ಕರ ಕೆಲಸ ಮಾಡ್ತಿದ್ದಾರೆ
ಮಾಡ್ತಿದ್ದಾರೆ ಅಂತ ಗೊತ್ತಾಯ್ತು. ಅದು ಮುಖ್ಯವಾಗಿ ಸ್ಪೈ ಅಂತ ಕೂಡ ಕಂಡಿಡಿದ್ ಬಿಟ್ರು. ಯಾಕಂದ್ರೆ ಆ ಮೆಂಟಲ್ ನ ಶೂಟ್ ಮಾಡ್ಬೇಡ ಅಂದ್ರೂ ಅವನೇ ತಾನೇ ಶೂಟ್ ಮಾಡಿದ್ದು. ಸೊ ಇವಾಗ ಅವನ ಮೇಲೆ ಡೌಟ್ ಇರೋದ್ರಿಂದ ಯಾವ್ದೇ ಕಾರಣಕ್ಕೂ ಅವ್ನಿಗೆ ಯಾವ್ದು ವಿಷಯ ಗೊತ್ತಾಗಬಾರ್ದು ಅಂತ ಅನ್ಕೊಳ್ತಾರೆ. ಇದು ಗೊತ್ತಿಲ್ಲದೆ ಅಲ್ಲಿರೋ ಚೀಫ್ ಜೋರಾಗಿ ಕೇಸ್ ಬಗ್ಗೆ ಮಾತಾಡಿದಾಗ ಬಾಯಿ ಮುಚ್ಕೊಂಡು ಹೇಳ್ಕೊಂಡು ಹೊಟ್ಟೋಗ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಗೆ ಕಾಲ್ ಮಾಡ್ಕೊಂಡು ಮನೆಗೆ ಬಂದ್ರೆ ಅವ್ನ ಮನೇಲಿ ಇಲ್ಲ, ಬಟ್ ಡೋರ್ ಮಾತ್ರ ಓಪನ್ ಆಗಿದೆ. ಕಳ್ಳಗಿಳ್ಳ ಬಂದ್ಬಿಟ್ನಂತ ಕೈಲೊಂದ್ ಬ್ಯಾಟ್ ಎತ್ಕೊಂಡು ಹೋಗ್ತಾಳೆ. ಅವನ ಸೀಕ್ರೆಟ್ ರೂಮ್ ಕೂಡ ಓಪನ್ ಆಗಿರುತ್ತೆ. ಒಳಗಡೆ ಹೋಗಿ ನೋಡಿದ್ರೆ ಅವರ ಟೀಮೇ, ನಮ್ಮ ಪೊಲೀಸ್ ಆಫೀಸರ್ ಅವ್ರ ಟೀಮೇ ಎಲ್ಲ ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಇವಳಿಗೆ ಶಾಕ್ ಆಗೋಯ್ತು. ಅಷ್ಟೆಲ್ಲ ನಮ್ ಹೀರೋ ಕೇಸ್ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದನ್ನೆಲ್ಲ ಇವಳೆಲ್ಲಿ ನೋಡ್ಬಿಡ್ತಾಳೋ, ಅವ್ರ ಅಪ್ಪ ಸಾವಿಗೆ ಯಾರ್ ಕಾರಣ ಅಂತ ಇವಳು ನೋಡ್ಬಿಡ್ತಾಳೋ ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟ. ಯಾಕೆ ನನ್ಗೆ ಹೇಳ್ದೆ ಕೇಳ್ದೆ ಈ ತರ ಬರ್ತೀಯಾ, ಇನ್ಮೇಲೆ ಈ ತರ ಎಲ್ಲ ಬರ್ಬೇಡ, ನನ್ಗೆ ಕಾಲ್ ಮಾಡ್ಬಿಟ್ ಬಾ ಅಂತ ಹೇಳ್ತಾನೆ. ಇನ್ನು ಹೇಳ್ಬೇಕಂದ್ರೆ ಅವಳನ್ನ ಆಚೆ ತಳ್ಳಿ ಗೇಟ್ ಹಾಕ್ಬಿಟ್ಟ. ಅವಳಿಗೆ ಅರ್ಥ ಆಯ್ತು ಬೇರೆ ಏನೋ ತಪ್ಪಾಗಿ ನಡೀತಾ ಇದೆ ಅಂತ. ಈ ಕಡೆ ಒಳಗಡೆ ಬಂದಿರೋ ನಮ್ಮ ಹೀರೋ ಅವ್ರ ಹತ್ರ ಹೇಳ್ತಾನೆ, ನಮ್ ಹೆಡ್ ಆಫೀಸರ್ ಅಂದ್ರೆ ಪೊಲೀಸ್ ಆಫೀಸರು ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ಲ, ಅಂದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಅಲ್ಲಿ ಸತ್ತಿಲ್ಲ, ಯಾರೋ ಅವ್ರನ್ನ ಕೊಲೆ ಮಾಡಿದ್ದಾರೆ ಅಂತ. ಅದಕ್ಕೆ ಅಲ್ಲಿರೋ ಒಂದು ಕ್ಯಾಸೆಟ್ ನ ಹಾಕ್ಬಿಟ್ಟು ಇವನು ತೋರಿಸ್ತದನ್ನ. ಕ್ಯಾಸೆಟ್ ಅಲ್ಲಿ ಆ ಗೊಂಬೆ ಕೀ ಚೈನ್ ಕೂಡ ಇರುತ್ತೆ. ಈ ಗೊಂಬೆ ಕೀ ಚೈನ್ ನ ನೋಡಿದ ತಕ್ಷಣನೇ ನಮ್ ಹೆಡ್ ಪೊಲೀಸ್ ಆಫೀಸರ್ ಗೆ ಫ್ಲಾಶ್ ಆಗಿ ಅದನ್ನ ಕಿಮ್ ಹತ್ರ ನೋಡಿರೋ ನೆನಪು ಬಂದು ಅವರು ರಾತ್ರಿ ಕಿಮ್ ನ ನೋಡಕ್ಕೆ ಅಂತ ಹೋಗಿದ್ದಾರೆ. ಯಾಕಂದ್ರೆ 20 ವರ್ಷದ ಹಿಂದೆ ಯಾವ್ದೋ ಹುಡುಗಿ ಅವ್ರಿಗೆ ಕಾಲ್ ಮಾಡಿ ಆ ಜಾಗಕ್ಕೆ ಬರಕ್ ಹೇಳಿದ್ಲಲ್ವಾ ಕಾಪಾಡಕ್ಕೆ ಅಂತ. ಅಲ್ಲಿ ಕೀ ಚೈನ್ ಇದ್ದಿತ್ತು, ಆ ಗೊಂಬೆ ಕೀ ಚೈನ್ ಇದ್ದಿತ್ತು. ಅದು ಕಿಮ್ಮದೇ ಅಲ್ವಾ ಅಂತ ಅವನ್ನ ನೋಡಕ್ಕೆ ಅಂತ ಹೋಗಿದ್ದಾರೆ. ಅಲ್ಲಿ ಅವನ್ನ ಕೇಳಿದ್ರೆ ಅದು ನನ್ ಮಗ ನನ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದು, ಅವ್ನು ಇವಾಗ US ಅಲ್ಲಿ ಓದ್ತಾ ಇದ್ದಾನೆ ಅಂತ ಬೇರೆ ಹೇಳಿರ್ತಾನೆ. ಇವಾಗ ಇಲ್ಲಿ ನಿಮ್ಮ ಹತ್ರ ಇರೋ ಆ ಕೀ ಚೈನ್ ಎಲ್ಲಿ ಅಂತ ಕೇಳಿದ್ರೆ ಅವಾಗ ಕಿಮ್ ಹೇಳ್ತಾನೆ, ಆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿದ್ದ ವಿಷಯ ಗೊತ್ತಾಗಿದ ತಕ್ಷಣ ನಾವೆಲ್ಲ ಅಲ್ಲೂ ಹೊರಟೋದ್ವಲ್ಲ, ಅಲ್ಲೆಲ್ಲೋ ಮಿಸ್ ಆಗ್ಬಿಡ್ತು ಅಂತ ಹೇಳ್ತಾನೆ. ನಮ್ ಹೆಡ್ ಪೊಲೀಸ್ ಆಫೀಸರ್ ಕೂಡ ಓಕೆ ನಾನು ಕುಡಿದು ಮತ್ತಲ್ಲಿ ಏನೋ ಯೋಚನೆ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟೆ ಅಂತ ಅವ್ರ ಅಲ್ಲಿಂದ ರಿಟರ್ನ್ ಹೋಗ್ತಾರೆ. ಆತರ ಅವ್ರ ಎದ್ದು ಹೋಗ್ಬೇಕಾದ್ರೆ ಟ್ಯಾಕ್ಸಿಗೋಸ್ಕರ ವೇಟ್ ಮಾಡ್ಬೇಕಾದ್ರೆ ಕಿಮ್ ಕಾರಲ್ಲಿ ಬಂದು ಇವನನ್ನ ಸಾಯಿಸ್ಬಿಟ್ಟಿದ್ದು. ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟು ಕಾರಲ್ಲಿ ಎತ್ತಾಕೊಂಡು ಹೋಗಿ ಇವನ್ ಕಾರ್ನ ಕೂಡ ಅಂದ್ರೆ ಅವನ್ ಕಾರ್ನೇ ತಾನೆ ಎತ್ಕೊಂಡು ಹೋಗಿ ಅಲ್ಲಿ ಆಕ್ಸಿಡೆಂಟ್ ತರ ಅದನ್ನ ಸೆಟ್ ಮಾಡ್ಬಿಟ್ಟ. ಆ ಟೈಮಲ್ಲಿ ಕಿಮ್ ಕೈಯಲ್ಲಿ ಆ ಬಟರ್ಫ್ಲೈ ವಾಚ್ ಇದ್ದಿರುತ್ತೆ. ಈ ವಾಚ್ ನ ತರ ನೀನ್ ಹುಡುಕ್ತಾ ಇದ್ದೆ, ಕ್ಲಾರಾ ಪಾಪ ನಿನ್ ಮೇಲೆ ತುಂಬಾ ಲವ್ ಇಂದ ಇದ್ಲು, ಆದ್ರೆ ಏನ್ ಮಾಡೋದು, ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಅವಳ ಹತ್ರ ಒಂದು ಮಾತು ಹೇಳ್ದೆ, ಆದ್ರಿಂದ ಅವಳು ಮಾಡಬಾರ್ದು ಕೆಲಸ ಎಲ್ಲ ಮಾಡ್ಬಿಟ್ಲು ಅಂತ ಹೇಳ್ತಾರೆ. ಇವಾಗ ಅವಳು ಸತ್ತು ಹೋಗಿರೋ ಜಾಗಕ್ಕೆ ನೀನು ಹೋಗು ಅಂತ ಹೇಳ್ತಾನೆ. ಆಕ್ಚುಲಿ ಏನ್ ವಿಷಯ ಅಂದ್ರೆ ನಮ್ಮ ಹೆಡ್ ಪೊಲೀಸ್ ಆಫೀಸರ್ ಕಿಮ್ ಅವ್ರ ಮನೆಯಿಂದ ಎದ್ದು ಬರೋದಕ್ಕೂ ಮುಂಚೆ ಸ್ವಲ್ಪ ನೀರ್ ಕೊಡ್ತೀರಾ ಕುಡಿಯಕ್ಕೆ ಅಂತ ಕೇಳ್ತಾರೆ. ಕಿಮ್ ನೀರ್ ತರಕ್ ಹೋಗೋ ಗ್ಯಾಪ್ ಅಲ್ಲಿ ಏನಾದ್ರೂ ಬೇರೆ ಡೀಟೇಲ್ಸ್ ಸಿಗುತ್ತಾ ಅಂತ ಇವರು ಚೆಕ್ ಮಾಡಿರ್ತಾರೆ. ಅದ್ರಲ್ಲಿ ಒಂದು ವಿಷಯನ ಕಂಡಿಡಿದ್ ಬಿಟ್ರು. ಅಂದ್ರೆ ಆಕ್ಟರ್ಗೂ ಮತ್ತೆ ಕಿಮ್ಗೆ ಏನಾದ್ರೂ ಸಂಬಂಧ ಇದೆಯಾ ಅಂತ ಒಂದು ಡೌಟ್ ಇತ್ತು ಇವ್ರಿಗೆ. ಯಾಕಂದ್ರೆ ಮೆಂಟಲ್ ಟಾರ್ಗೆಟ್ ಮಾಡಿದ್ದು ಆಕ್ಟರ್ ನಾನೇ ತಾನೆ, ಇವಾಗ ಕಿಮ್ ಹೆಸರು ಕೂಡ ಸೆಂಟ್ರಲ್ ಬರ್ತಾ ಇದೆ ಅಲ್ವಾ ಅಂತ ಚೆಕ್ ಮಾಡಿರ್ತಾರೆ. ಅಷ್ಟರಲ್ಲಿ ಆ ಸ್ಪೈ ಪೊಲೀಸ್ ಸ್ಟೇಷನ್ ಅಲ್ಲಿ ಇರ್ತಾನಲ್ವಾ, ಅವನು ಕಿಮ್ಗೆ ಕಾಲ್ ಮಾಡ್ಬಿಟ್ಟು ಹೆಡ್ ಪೊಲೀಸ್ ಆಫೀಸರ್ ನಿಮ್ ಬಗ್ಗೆನೇ ವಿಚಾರಣೆ ಮಾಡ್ತಾ ಇದಾರೆ, ಏನ್ ಮಾಡ್ಬೇಕೆ ನಿಮ್ಗೆ ಗೊತ್ತಲ್ವಾ ಅಂತ ಹೇಳಿರ್ತಾನೆ. ಆದ್ರಿಂದಾನೇ ಇವಾಗ ಪಾಪ ಹೆಡ್ ಪೊಲೀಸ್ ಆಫೀಸರ್ ನ ಸಾಯಿಸ್ಬಿಟ್ರು. ಅಷ್ಟೇ ಅಲ್ಲ ಇವ್ರ ಜೊತೆನೆ ಕ್ರಿಮಿನಲ್ ಇರೋದು, ಅಂದ್ರೆ ಇಷ್ಟು ದಿನ ಕಿಮ್ ಹೇಳಿರೋ ಪ್ರತಿಯೊಂದು ಕೆಲಸನ ಕ್ರಿಮಿನಲ್ ಮಾಡ್ಕೊಂಡ್ ಬಂದಿರೋದು. ಇದನ್ನೆಲ್ಲ ನಮ್ ಹೀರೋ ಕಂಡಿಡಿದ್ಬಿಟ್ಟು ಇವ್ರ ಹತ್ರ ಹೇಳಿದಾಗ ಇವ್ರಿಗೆಲ್ಲ ತುಂಬಾ ಬೇಜಾರಾಗುತ್ತೆ. ಇವ್ರಿಗೆ ಗೊತ್ತು ಹೆಡ್ ಪೊಲೀಸ್ ಆಫೀಸರ್ ಎಷ್ಟೇ ಕುಡಿದ್ರು ಅವ್ರ ಕಾರ್ ಡ್ರೈವ್ ಮಾಡಲ್ಲ ಅಂತ. ಅವಾಗೆ ನಮ್ಗೆ ಡೌಟ್ ಬಂದಿಲ್ವೇ, ಫಸ್ಟ್ ಹೋಗಿ ಕಿಮ್ನ ಅರೆಸ್ಟ್ ಮಾಡ್ಬೇಕು ಅಂದಾಗ ಬೇಡ, ಇವಾಗ ನಾವೇನಾದ್ರೂ ಮಾತಾಡಕ್ ಹೋದ್ರೆ ಅವ್ನ ಕಂಪ್ಲೀಟ್ ಆಗಿ ನಾವ್ ಹಿಡಿಯಕ್ ಆಗೋದಿಲ್ಲ, ನಮ್ಗೆ ಫಸ್ಟ್ ಆ ಟೇಪ್ ಬೇಕು, ಅದಿದ್ರೇನೆ ಎಲ್ಲಾ ತಪ್ಪು ಅವನೇ ಮಾಡಿದಾನೆ ಅಂತ ನಾವು ಪ್ರೂವ್ ಮಾಡಕ್ ಆಗೋದು ಅಂತ ಮಾತಾಡ್ಕೊಂತಾರೆ. ಇನ್ನೇನು ಇದೆಲ್ಲ ಸ್ಟಾರ್ಟ್ ಆಗಿದ್ದು ಮುಜಿನ್ ಅಲ್ವಲ್ಲ, ಮುಜಿನ್ ಹೋದ್ರೆ ನಮ್ಗೆಲ್ಲಾ ವಿಷಯ ಗೊತ್ತಾಗುತ್ತೆ. ಮುಖ್ಯವಾಗಿ ಹೀರೋ ಅವ್ರ ಫ್ರೆಂಡ್ ಕೂಡ ಮುಜಿನಲ್ಲಿ ಇದಾನೆ ಅಂತ ಇವ್ರಿಗೊಂದು ಇನ್ಫಾರ್ಮೇಶನ್ ಬಂದಿರುತ್ತೆ. ಸೊ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ದಾರೆ. ನಮ್ ಹೀರೋ ನೀವೆಲ್ಲ ಕಾರಲ್ಲಿ ಬನ್ನಿ, ನಾನು ಹಂಗೆ ಅಲ್ಲಿಗೆ ಬರ್ತೀನಿ ಅಂದಾಗ ಹೆಂಗೆ ಏನೋ ಇಲ್ಲಿಂದ ನೀನ್ ಹಂಗೆ ಟೆಲಿಪೋರ್ಟ್ ಆಗ ಅಲ್ಲಿ ಬಂದ್ಬಿಡ್ತೇನೆ, ನಿನ್ಗೆ ಪವರ್ ಇದೆ, ಮರದಾಗ ಬಂದ್ ಕಾರ್ ಹತ್ತು ಅಂತ ಹೇಳಿ ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಕ್ರಿಮಿನಲ್ ನಮ್ ಹೀರೋ ಅವ್ರ ಫ್ರೆಂಡ್ ನ ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಆತರ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ನಮ್ ಹೀರೋ ಅವ್ರ ಕಾರ್ ಕೂಡ ಗುದ್ದೋ ತರ ಬಂದ್ಬಿಡುತ್ತೆ. ಬಟ್ ಇವ್ರು ಕೂಡ ಗಮನಿಸಿಲ್ಲ ಅದು ನಮ್ ಹೀರೋ ಅವ್ರ ಫ್ರೆಂಡ್ ಅಂತ. ಅವ್ರಂಗೆ ಒಂದು ರೆಸ್ಟೋರೆಂಟ್ ಹತ್ರ ಹೋಗ್ತಾರೆ. ಅಲ್ಲೋಗಿ ಹೀರೋ ಫ್ರೆಂಡ್ ಬಗ್ಗೆ ವಿಚಾರಣೆ ಮಾಡಿದ್ರೆ ಅವ್ರು ಇವಾಗ ತಾನೇ ಜಸ್ಟ್ ಮಾತಾಡ್ಬಿಟ್ಟು ಹೋದ್ರು ಅಂತ ಹೇಳ್ತಾರೆ. ಅಯ್ಯೋ ಮಿಸ್ ಮಾಡ್ಬಿಟ್ವಾ ಅಂತ ನೋಡ್ತಾರೆ. ಬಟ್ ಈಗ ಸದ್ಯಕ್ಕೆ ನಮ್ ಹೀರೋಗೆ ಮೆಮೊರಿಲೆಸ್ ಆಗಿರೋದ್ರಿಂದ ತಾನೇ ಇಷ್ಟು ಕಷ್ಟ. ಅವ್ನಿಗೇನಾದ್ರೂ ನೆನಪು ಬಂದ್ರೆ ಈಸಿಯಾಗ ಕ್ಯಾಸೆಟ್ ಎಲ್ಲಿದೆ ಅಂತ ಕಂಡಿಡಿದ್ ಬಿಡ್ಬೋದು ಅಂತ ಕೇಳ್ತಾರೆ. ಇಲ್ಲ ನನ್ಗೇನು ನೆನಪು ಬರ್ತಾ ಇಲ್ಲ ಅಂತ ಹೇಳ್ತಾನೆ. ರಿಟರ್ನ್ ಅವ್ರ ಜಾಗಕ್ಕೆ ಬಂದ್ಮೇಲೆ ಬೇಕಂತ ಚೀಫ್ ಆಫೀಸರ್ ನಮ್ ಹೀರೋನ ಕೆಳಗಡೆ ತಳ್ಬಿಡ್ತಾರೆ. ಆತರ ಒಂದ್ ತಲೆಗೆ ಏಟ್ ಬಿದ್ರೆ ಏನಾದ್ರೂ ನೆನಪು ಬರುತ್ತಾ ಅಂತ ನಮ್ ಹೀರೋಗೆ ಟೆನ್ಷನ್ ಆಗುತ್ತೆ. ಸಾಲದಕ್ಕೆ ಯಾರೋ ಸೈಕಿಯಾಟ್ರಿಸ್ಟ್ ನ ಕರ್ಕೊಂಡ್ ಬಂದು ಅವನ ಹಳೆ ಮೆಮೊರಿನೆಲ್ಲ ಹೊರಗಡೆ ತೆಗಿಯಕ್ ಆಗುತ್ತಾ ಅಂತ ಬೇರೆ ಟ್ರೈ ಮಾಡ್ತಾರೆ. ಅಲ್ಲಿ ಆ ಡಾಕ್ಟರ್ ಕೊಡ್ತಾ ಇರೋ ಟ್ರೀಟ್ಮೆಂಟ್ ಇಂದ ಎಲ್ಲರಿಗೂ ಜ್ಞಾನ ತಪ್ಪಿಡ್ತು. ಮೀನ್ಸ್ ಎಲ್ಲರೂ ಹಂಗೆ ಬಿದ್ಬಿಟ್ರು, ಮಲಗ್ಬಿಟ್ರು. ನಮ್ ಹೀರೋ ಮಾತ್ರ ಅದನ್ನಂಗೆ ನೋಡ್ಕೊಂಡು ಕೂತಿರ್ತಾನೆ. ಇದಕ್ ಮೇಲೆ ಆಗಲ್ಲ, ಇವ್ನ್ಗೆ ನೆನಪು ಬರ್ಬೇಕಂದ್ರೆ ಟಾಯ್ಲೆಟ್ ನೀರಲ್ಲೇ ಇವ್ನ ಅದ್ದಿ ಎತ್ಬೇಕು ಅಂತ ಇಬ್ರು ಎಳ್ಕೊಂಡ್ ಹೋಗಿ ನಮ್ ಹೀರೋನ ಆ ಟಾಯ್ಲೆಟ್ ಅಲ್ಲೆಲ್ಲ ಅದ್ದ ಕೊಟ್ಟು ಹೋಗ್ತಾರೆ. ಆ ಟೈಮಲ್ಲಿ ಪಾಪ ನಮ್ ಹೀರೋ ಜ್ಞಾನ ತಪ್ಪಿಟ್ಟ. ಮತ್ತೆ ಕರ್ಕೊಂಬಂದ್ ಬೆಡ್ ಮೇಲೆ ಮಲಗ್ಸಿರ್ತಾರ. ನಿನ್ಗೆ ಏನಾದ್ರು ನೆನಪು ಬಂತ ಅಂತ ಕೇಳಿದ್ರೆ ನಿಮ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನೇ ಆ ಟಾಯ್ಲೆಟ್ ನೀರಲ್ಲಿ ಎತ್ತಕಕ್ಕೆ ನೋಡ್ತೀರಾ ಅಂತ ಹೇಳಿ ಅವ್ರನ್ನೇ ಹೊಡೆದು ಹೊರಗಡೆ ಓಡಿಸ್ಬಿಟ್ಟ. ಪಾಪ ಅವ್ರ ಹೊರಗಡೆ ಕೂತ್ಕೊಂಡು ಬೇರೆ ಏನಾದ್ರು ದಾರಿ ಇದೆಯಾ ಅಂತ ಯೋಚನೆ ಮಾಡಿದಾಗ ಕರೆಂಟ್ ಶಾಕ್ ಅನ್ನೋದು ನೆನಪು ಬರುತ್ತೆ. ಈ ಕಡೆ ನಮ್ ಹೀರೋ ಒಳಗಡೆ ಬಂದು ನಂಬರ್ 7 ಹತ್ರ 416 ಹತ್ರ ಹೇಳ್ತಾನೆ, ಹೀರೋದು ಆತ್ಮನ ನೀವ್ ತಾನೇ ಬಂದಿ ಮಾಡಿ ಇಟ್ಟಿದ್ರಿ, ಫಸ್ಟ್ ಅವನ್ನ ಕರ್ಕೊಂಬನ್ನಿ, ಟೇಪ್ ಬಗ್ಗೆ ಅವನ ಹತ್ರನೇ ಕೇಳೋಣ ಅಂತ ಹೇಳ್ತಾರೆ. ಈ ಕೆಲಸ ಸ್ಟಾರ್ಟಿಂಗ್ ಮಾಡಿರ್ಬೋದಲ್ವಾ. ನೆಕ್ಸ್ಟ್ ಡೇ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಳೆ ಹೀರೋ ತರ ನಮ್ ಹೀರೋ ಕೂತಿರ್ತಾನೆ. ಇವನೇನ್ ಈ ತರ ಕೂತಿದ್ದಾನೆ, ಇವ್ನ್ ಹಳೆ ನೆನಪೆಲ್ಲ ಬಂದ್ಬಿಡ್ತಾ ಅಂದಾಗ ನಮ್ ಹೀರೋ ನಗದ್ಬಿಟ್ಟು ಇಲ್ಲಿ ಹೆಡ್ ಪೊಲೀಸ್ ಆಫೀಸರ್ ಎಲ್ಲಿ ಅಂತ ಕೇಳ್ತಾನೆ. ಇವ್ರಗ ಹಳೆ ನೆನಪುಗಳೆಲ್ಲ ಬಂದಂಗೆ
ಇದ್ದಂಗಿದೆ, ಆದ್ರೆ ಹೊಸ ನೆನ್ಪೆಲ್ಲ ಹೊರಟೋಯ್ತಾ ಅಂತ. ಇದನ್ನ ಆ ಸ್ಪೈ ಕೂಡ ಕೇಳಿಸ್ಕೊಂಡ ಟಕ್ ಅಂತ ಕಿಮ್ಗೆ ಕಾಲ್ ಮಾಡ್ಬಿಟ್ಟು ಈ ವಿಷಯನ ಹೇಳ್ತಾನೆ. ನಾನು ಕ್ರಿಮಿನಲ್ ಎಲ್ಲ ಕಲಿಸ್ತೀನಿ, ಆದಷ್ಟು ಬೇಗ ಇವನ್ ಕತೆನ ಮುಗಿಸ್ಬೇಕು ಅಂದ್ರೆ ಹೀರೋ ಕತೆನ ಮುಗಿಸ್ಬೇಕು ಅಂತ ಮಾತಾಡ್ಕೊಂತಾರೆ. ಆಮೇಲೆ ನಮ್ ಹೀರೋಗೆ ಆ ಟೇಪ್ ಎಲ್ಲಿದೆ ಅಂತ ನೆನಪು ಬಂತ. ಅದ್ ಯಾವ್ದೋ ಒಂದು ಲಾಕರ್ ಅಲ್ಲಿ ಇಟ್ಟಿದಾನೇನೋ, ಅಲ್ಲೋಗಿ ಟೇಪ್ ಎತ್ಕೊಳ್ತಾ ಇರ್ತಾನೆ. ಅದನ್ನ ಕಿಮ್ ನೋಡ್ತಾನೆ ಇದ್ದ, ಬಟ್ ಅವನನ್ನ ಫಾಲೋ ಮಾಡ್ಕೊಂಡು ಹೋಗೋ ಟೈಮ್ ಅವನೆಲ್ಲೋ ಮಿಸ್ ಆಗ್ಬಿಟ್ಟ. ಅದನ್ನ ಕಿಮ್ ಹತ್ರ ಹೇಳಿದ ತಕ್ಷಣ ಕಿಮ್ಮು ಮತ್ತೆ ಆ ಕ್ರಿಮಿನಲ್ ಇಬ್ರು ಜೂನ್ ಅವ್ರ ಮನೆಗೆ ಹೋಗಿ ಅವಳಿಗೆ ಕೆನ್ನೆ ಮೇಲೆ ರಪ ರಪ ಅಂತ ಬಿಡ್ತಾರೆ. ನಿನ್ನ ಕ್ಯಾಸೆಟ್ ನ ಕಂಡಿಡ್ಕೊಂಡ್ ಬರ್ತೀಯ ಅಂತಾರೆ, ನೀನ್ ಇವಾಗವರೆಗೂ ಬದುಕಕ್ ಬಿಟ್ಟಿದ್ದು ಅಂತ ಹೇಳಿ ಅವಳ ಫೋನ್ ಇಂದಾನೆ ನಮ್ ಹೀರೋ ನಂಬರ್ ಒಂದು ವಿಡಿಯೋ ಕಾಲ್ ನ ಮಾಡಿ ಅವಳ ಕತ್ತಿಗೆ ಕತ್ತಿನೆಲ್ಲ ಇಟ್ಟು ಬೆದರಿಸ್ತಾರೆ. ಮರೆದಾಗ ಕ್ಯಾಸೆಟ್ ನ ತಗೊಂಡು ಈ ಜಾಗಕ್ಕೆ ಬಂದಿಲ್ಲ ಅಂದ್ರೆ ಇವಳನ್ನ ಸಾಯಿಸ್ಬಿಡ್ತೀನಿ ಅಂತ. ಸೊ ನಮ್ ಹೀರೋ ನೀವ್ ನನ್ ಜಾಗಕ್ಕೆ ಬನ್ನಿ ಅಂತ ಅವನ ಸೀಕ್ರೆಟ್ ರೂಮ್ ಗೆ ಕರೀತಾರೆ. ಇನ್ ಈ 3 ಜನನು ಅಲ್ಲಿಗೆ ಹೋಗ್ತಾರ. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಆ ಕ್ರಿಮಿನಲ್ ನಮ್ ಹೀರೋ ಹತ್ರ ಇರೋ ಗನ್ನ ತಗೊಂಡು ಜೂನನ್ನ ಕರ್ಕೊಂಡು ಹೊರಗಡೆ ಹೊಟ್ಟೋದ. ಅವಾಗ ಕಿಮ್ಮ ಕ್ಯಾಸೆಟ್ ನ ಕೇಳಿದಾಗ ನಮ್ ಹೀರೋ ಕ್ಯಾಸೆಟ್ ನ ಕೊಡ್ತಾನೆ. ಬಟ್ ಇದು ಒರಿಜಿನಲ್ ಇಲ್ವಾ ಅಂತ ನಾನು ಟೆಸ್ಟ್ ಮಾಡ್ಬೇಕು ಅಂದಿದ್ದಕ್ಕೆ ನಮ್ ಹೀರೋ ಅಲ್ಲೇ ಒಂದು ಟಿವಿ ಸೆಟಪ್ ಇಟ್ಟಿರ್ತಾನಲ್ವಾ, ಅದ್ರಲ್ಲ ಕ್ಯಾಸೆಟ್ ನ ಪ್ಲೇ ಮಾಡ್ತಾನೆ. ನೋಡಿದ್ರೆ ಅವನು ಜೂನ್ ಹತ್ರ ತಪ್ಪಾಗಿ ನಡ್ಕೊಂಡಿರ್ತಾನಲ್ಲ, ಅದೇ ಪ್ಲೇ ಆಗ್ತಾ ಇರೋದು. ಓಕೆ, ಇದು ಒರಿಜಿನಲ್ ಕ್ಯಾಸೆಟ್ ಅಂತ ಅವ್ನು ಎತ್ಕೊಂಡು ಹೋಗ್ಬೇಕಾದ್ರೆ ಬಟರ್ಫ್ಲೈ ವಾಚ್ ನಿಮ್ ಕೈಗೆ ಹೆಂಗ್ ಬಂತು ಅಂತ ಕೇಳಿದಾಗ ಕಿಮ್ಮು ಜೂನ್ ಹತ್ರ 20 ವರ್ಷದ ಹಿಂದೆ ವಿಡಿಯೋ ಮಾಡಿದ್ದ ಅಲ್ವಾ ಫಸ್ಟ್ ಕ್ಯಾಸೆಟ್, ಅದನ್ನ ಜಂಗ್ ಅವ್ರ ಅಪ್ಪ ಹತ್ರ ಕೊಟ್ಟೋರ್ ಹತ್ರ ತುಂಬಾ ದುಡ್ಡನ್ನ ತಗೊಂಡಿರ್ತಾನೆ. ಅಷ್ಟೇ ಅಲ್ಲ ಈ ಬಟರ್ಫ್ಲೈ ವಾಚ್ ನ ಕೂಡ ತಗೊಂಡಿರ್ತಾನೆ. ಅದಾದ್ಮೇಲೆನೆ ಕ್ಲಾರಾ ಕಿಮ್ಗೆ ಕಾಲ್ ಮಾಡ್ಬಿಟ್ಟು ನೀನು ಜೂನ್ ಹತ್ರ ತಪ್ಪಾಗಿ ನಡ್ಕೊಂಡಿರೋ ಟೇಪ್ ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಕಿಮ್ ಶಾಕ್ ಆಗ್ಬಿಟ್ಟ. ಯಾಕಂದ್ರೆ ಅವನು ಸೆಕೆಂಡ್ ಟೈಮ್ ಟೇಪ್ ನ ಒಂದು ಕ್ಯಾಸೆಟ್ ಆಗ್ತಾ ಅಲ್ವಾ, ಅದನ್ನ ಆಫ್ ಮಾಡದೆ ಬಂದ್ಬಿಟ್ಟಿರ್ತಾನೆ. ಆ ಟೇಪ್ ನನ್ನೇ ಕ್ಲಾರಾ ಕೈಯಲ್ಲಿ ಇಟ್ಕೊಂಡು ಕಿಮ್ನ ಬೆದರ್ಸಕ್ಕೆ ಪ್ರಯತ್ನ ಪಟ್ಟಿದ್ದು. ಆಮೇಲೆ ಕಿಮ್ ಹೆಂಗಾದ್ರೂ ಮಾಡಿ ಕ್ಲಾರಾನ ಸಾಯಿಸ್ಬೇಕಲ್ವಾ ಅಂತ ಹೇಳಿ ಆ ಮೆಂಟಲ್ ನ ಯೂಸ್ ಮಾಡಿ ಅವ್ನ ಇನ್ಶೂರೆನ್ಸ್ ಅಮೌಂಟ್ ಗೆ ಟ್ರೈ ಮಾಡ್ತಾ ಇದ್ದಾನೆ ಅನ್ನೋದನ್ನ ಕಂಡಿಡಿದು ನಿನ್ಗೆ ಇನ್ಶೂರೆನ್ಸ್ ಅಮೌಂಟ್ ಬೇಕಂದ್ರೆ ನಾನ್ ತಗೊಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನೀನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ಕ್ಲಾರಾ ಹತ್ರ ಕಳ್ಸಿರೋದು. ಕ್ಲಾರಾ ಕ್ಯಾಸೆಟ್ ಕೊಡಲ್ಲ ಅಂತ ಹೇಳಿದ್ಲು, ಅದ್ರಿಂದ ಅವ್ನು ಹೋಗ್ಬಿಟ್ಟು ಕ್ಲಾರಾನ ಸಾಯಿಸ್ಬಿಟ್ಟ. ಇವಾಗ ಮೆಂಟಲ್ ಕ್ಯಾಸೆಟ್ ನ ತಂದಿಲ್ಲ ಅಂತ ಹೇಳಿ ಅವನನ್ನ ಸುಮಾರು ವರ್ಷದಿಂದ ಮೆಂಟಲ್ ತರ ಪೋರ್ಟ್ರೇಟ್ ಮಾಡ್ಕೊಂಡ್ ಬಂದೆ. ಆದ್ರೆ ಅವ್ನ್ ಕ್ಯೂರ್ ಆಗಿ ಹೊರಗಡೆ ಬಂದ್ಮೇಲೆ ಒಬ್ಬೊಬ್ಬರನ್ನಾಗ ಸಾಯಿಸ್ಕೊಂಡ್ ಬಂದ. ಅದು ನೀನ್ ಹೇಳಿರೋದ್ರಿಂದಾನೆ ದುಡ್ಡಿನ ಆಸೆ ತೋರಿಸಿ ಆ ಕೆಲ್ಸನ ಅವ್ನ್ ಕೈಲಿ ಮಾಡ್ಸಿದ್ಯಾ. ಅಷ್ಟೇ ಅಲ್ಲ, ಆ ಮಕ್ಳಿದ್ದಿದ್ ಕಂಟೈನರ್ ಗೆ ಬೆಂಕಿ ಕೇಳಿರೋದ್ ಕೂಡ ನೀನೆ ಇಟ್ಬಿಟ್ಟು ನೀನೇ ಹೋಗಿ ಮಕ್ಕಳನ್ನ ಕಾಪಾಡೋ ತರ ಎಲ್ಲ ಮಾಡಿದಾಗ ಜನಗಳ ಹತ್ರ ನಿನ್ಗೆ ಒಳ್ಳೆ ಹೆಸರು ಬರುತ್ತೆ, ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಗೆಲ್ತೀಯ ಅಂತ ಹೇಳಿ ನೀನ್ ಕೆಲಸನ ಮಾಡಿದ್ದು. ಆದ್ರೆ ಮೆಂಟಲ್ ಗೆ ತುಂಬಾ ಚೆನ್ನಾಗ್ ಗೊತ್ತು ನೀನ್ ಅವನ್ನ ಚೀಟ್ ಮಾಡ್ತಾ ಇದೀಯ ಅಂತ. ಅದಕ್ಕೆ ಅವತ್ತು ಅವ್ನು ನಿನ್ನ ಸಾಯಿಸಕ್ಕೆ ಅಂತ ಕಂಟೈನರ್ ಒಳಗಡೆ ಬಂದ. ಆದ್ರೆ ನೀನ್ ಅವನನ್ನ ಒಡೆದು ಅಲ್ಲೇ ತಳ್ಬಿಟ್ಟು ನೀನ್ ಮಕ್ಕಳೆಲ್ಲ ಕರ್ಕೊಂಡು ಹೊರಗಡೆ ಬಂದ್ಬಿಟ್ಟೆ. ಆಮೇಲೆ ಹೀರೋಯಿನ್ ಹೋಗಿ ಅವನನ್ನ ಕಾಪಾಡಿರೋದು ಅಂತ ಪ್ರತಿಯೊಂದನ್ನ ಕೂಡ ಹೇಳ್ತಾನೆ ನಮ್ ಹೀರೋ. ಮುಖ್ಯವಾಗಿ ಆಕ್ಟರ್ ಬಗ್ಗೆ, ಆಕ್ಟರ್ ಬೇರೆ ಯಾರು ಅಲ್ಲ ನಿಮ್ ಮಗಾನೆ. ನಿಮ್ ಮಗ ಅಂತ ಗೊತ್ತಿರೋದ್ರಿಂದಾನೆ ಕಿಮ್ ಅವನನ್ನ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರೋದು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿನ್ ಕ್ಯಾರೆಕ್ಟರ್ ಹೆಂಗ್ ಗೊತ್ತಾ, ನೀನ್ ಮಾಡಿರೋ ತಪ್ಪನ್ನ ಯಾರೆಲ್ಲಾ ಕಂಡಿಡಿತಾ ಇದಾರೋ ಅವ್ರನ್ನೆಲ್ಲಾ ಸಾಯಿಸ್ಕೊಂಡ್ ಬಂದೆ. ಕಮಿಷನರ್ ನ ಇಂದ ಹಿಡಿದು ಎಲ್ಲಾರನು ಹೇಳ್ತಾ ಇರೋದು. ಕಮಿಷನರೇ ನಿಜ ಗೊತ್ತಾಗಿ ಅದನ್ನೆಲ್ಲಿ ಪೊಲೀಸ್ ಅವ್ರ ಹತ್ರ ಹೇಳ್ತಾರೆ ಅಂತ ಅವ್ರನ್ನ ಸಾಯಿಸ್ಬಿಟ್ಟೆ. ಮತ್ತೆ ಸಿಯೋಂಗ್ ಚೋಲ್ ಅವ್ರ ಅಪ್ಪ ಆ ಬಿಲ್ಡಿಂಗ್ ಕೊಲಾಪ್ಸ್ ಗೆ ನೀನೇ ಕಾರಣ ಅಂತ ಗೊತ್ತಾಗಿ ಬಂದು ನಿನ್ವರ್ಗೂ ಅವ್ರು ರೀಚ್ ಆಗ್ತಾರೆ ಅಂತ ಹೇಳಿ ಅವ್ರನ್ನ ಸಾಯಿಸ್ಬಿಟ್ಟೆ. ಇನ್ನು ಹೇಳ್ಬೇಕಂದ್ರೆ ಬಿಲ್ಡಿಂಗ್ ನಿಂದೆ ಅಲ್ವಾ, ಕೊಲಾಪ್ಸ್ ಮಾಡಿದ್ ಕೂಡ ನೀನೇ ಅಲ್ವಾ ಅಂತ ಎಲ್ಲದನ್ನು ಹೇಳ್ತಾ ಇದಾರೆ. ಹಂಗಾದ್ರೆ ಟೋಟಲ್ ಎಲ್ಲಾ ಪ್ರಾಬ್ಲಮ್ಗೂ ಕಾರಣ ಈ ಕಿಮ್ಮೆ. ಅಂದ್ರೆ ಜಂಗ್ ಅವ್ರ ಅಪ್ಪನ ಸಾಯಿಸಿರೋದು ಕೂಡ ಈ ಕಿಮ್ಮೆ. ಯಾಕಂದ್ರೆ ಅವರು ನೀನ್ ಇನ್ನೂ ತಪ್ಪು ಮಾಡಿರೋದನ್ನ ನಿಲ್ಸಿಲ್ವಾ, ಅದೆಲ್ಲ ನಿಲ್ಲಿಸ್ಬಿಡು ಅಂತ ಹೇಳ್ತಾರೆ. ನೀನೇ ಅವನು ನನ್ಗೆಳಕ್ಕೆ ಅಂತ ಹೋಗಿ ಅವ್ರನ್ನ ಕತೆನ ಮುಗಿಸ್ಬಿಟ್ರ. ಇದನ್ನೆಲ್ಲ ನಮ್ ಹೆಡ್ ಪೊಲೀಸ್ ಆಫೀಸರ್ ಕೂಡ ಕಂಡಿಡ್ದಿರ್ತಾರೆ. ಸೊ ಅವ್ರನ್ನ ಕೂಡ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾರೆ. ಇದೆಲ್ಲ ಆದ್ಮೇಲೆ ನನ್ ಬ್ರದರ್ ನ ಏನಕ್ಕೋ ನೀನ್ ಸಾಯಿಸ್ತೆ ಅಂತ ಕೇಳಿ ಅವನನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದ್ರೆ ಆ ಕಿಮ್ಮು ನಮ್ ಹೀರೋನೇ ಹೊಡೆದಾಕ್ಬಿಟ್ಟು ನೀನ್ ಯಾವನು ಅದನ್ನೆಲ್ಲ ಕೇಳಕ್ಕೆ ಅಂತ ಹೇಳಿ ಹೊರಗಡೆ ಬರ್ತಾನೆ. ದೊಡ್ಡ ಶಾಕು, ಯಾಕಂದ್ರೆ ಪೊಲೀಸ್ ಟೀಮೇ ಅಲ್ಲಿ ನಿಂತ್ಕೊಂಡಿದೆ. ಆ ಪೊಲೀಸ್ ಟೀಮ್ ಅಲ್ಲಿ ಒಬ್ಬ ಇದ್ದಲ್ಲ ಸ್ಪೈ, ಅವನ್ನ ಹಿಡಿದಿರೋದ್ರಲ್ಲಿ ಎಲ್ಲಾ ನಿಜ ಹೇಳ್ದ. ಎಲ್ಲರೂ ಈ ಜಾಗಕ್ಕೆ ಬಂದಿರ್ತಾರೆ. ಅಷ್ಟೇ ಅಲ್ಲ, ಇವಾಗ ನಮ್ ಹೀರೋ ಒಳಗಡೆಯಿಂದ ಬರ್ಬೇಕಾದ್ರೆ ಬ್ಲಾಕ್ ತರ ಆ ಬ್ಲಾಕ್ ಕೋಟ್ ಅಲ್ಲಿ ಬರ್ತಾನೆ. ನೀನ್ ಮಾತಾಡಿರೋದನ್ನ ಪ್ರತಿಯೊಂದು ಲೈವ್ ಅಲ್ಲಿ ಪಬ್ಲಿಕ್ ನೋಡಿದ್ದಾರೆ. ನೀನ್ ಮಾಡಿರೋ ಇಷ್ಟು ತಪ್ಪನ್ನ ನಿನ್ ಬಾಯಾರೆ ನೀನೇ ಒಪ್ಕೊಂಡಿದ್ಯಾ ಅಂತ ಹೇಳಿ ಅವನ್ನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಆದ ವಿಷಯ ಏನ್ ಗೊತ್ತಾ, ಆಕ್ಚುಲಿ ಅವತ್ತು ನೈಟ್ ನಮ್ ಹೀರೋ ಆತ್ಮನ ನೀವ್ ತಾನೇ ಬಂದಿ ಮಾಡಿದೀರಾ, ಕರ್ಕೊಂಡ್ ಬನ್ನಿ ಅಂತ ಹೇಳಿದಾಗ ಇವ್ರಿಬ್ರು ಒಂದು ದೊಡ್ಡ ಆಟಮ್ ಬಾಂಬ್ ನ ಎತ್ತಾಕ್ತಾರೆ. ಹೀರೋ ಎಲ್ಲೋದಾಗ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕಟ್ಟಾಕ್ಬಿಟ್ಟೆ ಬಂದ್ವಿ, ಆದ್ರೆ ಅವ್ನು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಇನ್ ಅವನ್ನ ಹುಡ್ಕೊಂಡಿದ್ರೆ ಇವಾಗ ಇವ್ರು ಇನ್ನೇನ್ ಮಾಡಕ್ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ ಹೀರೋ ಅವ್ರ ಟೀಮ್ ಮೆಂಬರ್ಸ್ ಎಲ್ಲ ಇವ್ನ ಜಾಗಕ್ಕೆ ಬರೋದಕ್ಕೂ ಮುಂಚೆ ಇವ್ನ ಹೀರೋ ತರ ವೇಷ ಹಾಕೊಂಡ್ ನಿಂತಿರ್ತಾನೆ. ನಿನ್ಗೆ ಹಳೆ ನೆನ್ಪೆಲ್ಲ ಬಂದ್ಬಿಡ್ತಾ ಅಂತ ಕೇಳಿದಾಗ ಇವನು ಚಾಚೆ ನನಗೆ ನೆನ್ಪೆಲ್ಲ ಬಂದಿಲ್ಲ, ನಾನೊಂದು ಪ್ಲಾನ್ ಮಾಡಿದೀನಿ ಅಂತ ಹೇಳಿ ಅಲ್ಲಿ ಜೂನ 20 ವರ್ಷದ ಹಿಂದೆ ಜೂನ ಯಾವ ತರ ಡ್ರೆಸ್ ಹಾಕೊಂಡಿದ್ಲು ಆ ತರ ಡ್ರೆಸ್ ಹಾಕೊಂಡು ಕಿಮ್ಮ ತರ ಇನ್ನೊಬ್ಬನಿಗೆ ಡ್ರೆಸ್ ಮಾಡಿ ಆ ವಿಡಿಯೋನ ಫೇಕ್ ಆಗಿ ಮಾಡಿರ್ತಾರೆ. ಆ ವಿಡಿಯೋನೇ ಸ್ವಲ್ಪ ನೋಡ್ಬಿಟ್ಟ ಕಿಮ್ ಇದು ನಿಜ ಅಂತ ಒಪ್ಕೊಂಡು ಎಲ್ಲಾ ನಿಜಾನ ಹೇಳ್ದ. ಅವ್ನ್ ಸಿಕ್ಕಾಕೊಂಡ. ಇವಾಗ ಕಿಮ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋ ನ್ಯೂಸ್ ಎಲ್ಲ ಟಿವಿಯಲ್ಲಿ ಬರ್ತಾ ಇರುತ್ತಲ್ಲ, ಅದನ್ನ ನೋಡಿ ಕ್ರಿಮಿನಲ್ ಗೆ ಒಂದ್ ಕಡೆ ಶಾಕು. ಇಂಥವನ್ಗ ನಾನು ಇಷ್ಟ ದಿನ ಕೆಲಸ ಮಾಡ್ದೆ ಅಂತ ಅವನ ಬಟರ್ಫ್ಲೈ ವಾಚ್ನ ತಗೊಂಡ್ ಹೋಗ್ತಿದ್ದಾನೆ ಇವಾಗ. ಬಟ್ ಹೆಂಗೋ ಇವಾಗ ಕಿಮ್ನ ಕರ್ಕೊಂಡೋಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ಹೀರೋಯಿನ್ ಬಂದು ತುಂಬಾನೇ ಕೋಪ ಪಡ್ತಾಳೆ. ಎಷ್ಟು ಕೊಬ್ಬಿದ್ರೆ ನಮ್ಮ ಅಪ್ಪನ ನೀನ್ ಸಾಯಿಸ್ತೀಯ ಅಂತ ಹೇಳಿ. ಆದ್ರೆ ಕಿಮ್ಮು ನಿಮ್ಮಪ್ಪನ ನಾನ್ ಸಾಯಿಸಿಲ್ಲ ಅಂತ ಹೇಳ್ತಾನೆ. ಇದೇನೋ ಇದು ಟ್ವಿಸ್ಟ್. ಫಸ್ಟ್ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಅಂದಾಗ ನಮ್ ಹೀರೋಯಿನ್ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ರು. ಅವಳು ತುಂಬಾ ಫೀಲ್ ಮಾಡ್ತಾ ಇರುವಾಗ ನಮ್ ಹೀರೋನೇ ಸಮಾಧಾನ ಮಾಡಿ ಸ್ಟೇಷನ್ ಇಂದ ಹೊರಗಡೆ ಕರ್ಕೊಂಡ್ ಬರ್ತಾರೆ. ನಿನ್ ಮನೆಗೆ ಹೋಗು, ನಾನು ಆಮೇಲೆ ಮೀಟ್ ಮಾಡ್ತೀನಿ ಅಂತ. ಹೊರಗಡೆನೆ ಜಂಗ್ ವೇಟ್ ಮಾಡ್ತಾ ಇರ್ತಾನೆ. ಐ ಆಮ್ ರಿಯಲಿ ಸಾರಿ, ನಮ್ಮ ಅಪ್ಪನೇ ನಿಮ್ಮಪ್ಪ
ಸಾವಿಗೆ ಕಾರಣ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ನೀನನ್ನ ಇಷ್ಟ ದಿನ ಸರಿಯಾಗಿ ಮಾತಾಡ್ಸಿಲ್ಲ, ಇದಕ್ಕೆಲ್ಲ ಕಾರಣ ಕಿಮ್ಮೇನಾ, ಅಷ್ಟೇ ಅಲ್ಲ ಕಿಮ್ ಅವ್ರ ಮಗನ ಆಕ್ಟರ್ ಅಂತ ನನ್ಗೆ ಇವಾಗ ಗೊತ್ತಾಯ್ತು ಅಂತ ಹೇಳ್ತಾನೆ. ಆಮೇಲೆ ನಮ್ ಹೀರೋಯಿನ್ ಅಂತಾಳೆ, ನಿಮ್ಮಮ್ಮ ನಾಳೆ ಸತ್ತೋಗ್ತಾರೆ, 3 ಗಂಟೆಗೆ ಅವ್ರು ಸೂಸೈಡ್ ಮಾಡ್ಕೊಳ್ತಾರೆ, ಅಷ್ಟರೊಳಗೆ ಅವ್ರನ್ನ ಕಾಪಾಡು ಅಂದಾಗ ನನ್ಗ ಅದ್ರ ಬಗ್ಗೆ ಎಲ್ಲ ಚಿಂತೆ ಇಲ್ಲ ಅಂತ ಹೇಳ್ತಾನೆ. ಆಮೇಲೆ ನಮ್ ಹೀರೋಯಿನ್ ಜಂಗ್ ಅವ್ರ ಅಮ್ಮನ ನೋಡಿದಾಗ ಅವ್ರ ಹತ್ರ ಬ್ಲಾಕ್ ಶಾಡೋ ಕಾಣಿಸ್ತಾ ಇರತ್ತಲ್ಲ, ಆ ಬ್ಲಾಕ್ ಶಾಡೋ ಬೇರೆ ಯಾರು ಅಲ್ಲ, ಅವರ ಮಗನೇ, ಸತ್ತೋಗಿರೋ ಅವ್ರ ಮಗನ ರೀಪರೇ ಅಲ್ಲಿ ನಿಂತ್ಕೊಂಡಿರೋದು. ಅವ್ನ ಹೆಂಗ್ ಸತ್ತ ಅಂತ ನೋಡಿದ್ರೆ ಅವನು ಮಿಲಿಟರಿಯಲ್ಲಿ ಇದ್ನೇನೋ, ಅಲ್ಲಿ ಏನೋ ಒಂದು ಅಪಘಾತ ಆಗಿ ಅವನು ಸತ್ತಿರೋದು, ಬಟ್ ಯಾರೋ ಸಾಯಿಸಿರೋದು. ಆ ರಿಪೋರ್ಟ್ ನ ಅಲ್ಲಿರೋ ಮಿಲಿಟರಿ ಆಫೀಸರ್ಸ್ ಕೊಡ್ತಾ ಇಲ್ಲ ಅಂತ ನಮ್ಮ ಹೀರೋಯಿನ್ ಹತ್ರ ಜಂಗ್ ಅವ್ರ ಅಮ್ಮ ಹೇಳ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋ ಅವ್ನ್ ರಿಟರ್ನ್ ಅವ್ನ ರೂಮ್ ಗೆ ಬಂದು ನಂಬರ್ 7 ಹತ್ರ ಕೇಳ್ತಾರೆ, ಹೀರೋದು ಆತ್ಮ ಎಲ್ಲೋಯ್ತು ನಿಮ್ಗೆ ಗೊತ್ತಾ ಅಂದಾಗ, ಎಲ್ಲ ಹುಡುಕ್ ನೋಡಿದ್ವಿ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಅವ್ನ ಅಲ್ಲಿ ಇರೋದನ್ನೆಲ್ಲ ಕೇಸ್ ಕ್ಲಿಯರ್ ಮಾಡೋದಕ್ಕೋಸ್ಕರ, ಅಂದ್ರೆ ಹೀರೋಯಿನ್ ಇದಕ್ ಮೇಲೆ ಇಲ್ಲಿ ಬರಬಾರ್ದು, ಏನು ನೋಡಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲದನ್ನು ಎತ್ತಾ ಇರ್ತಾನೆ. ಡೆತ್ ಸ್ಕ್ವಾಡ್ ಅವ್ರನ್ನ ನಾಳೆ ಬಂದ್ಬಿಡಿ, ನಾಳೆ ಬರಕ್ ಹೇಳ್ಬಿಡಿ ಅಂತ ಹೇಳ್ತಾನೆ. ಈಗ ಫೋಟೋಸ್ ಎಲ್ಲ ತಗೊಂಡೋಗಿ ಸುಡ್ಬೇಕಾದ್ರೆ ಅವಾಗ ನಮ್ ಹೀರೋ ಕೈ ಮೇಲೆ ಆ ಮಾರ್ಕ್ ಇಲ್ದೇ ಇರೋದನ್ನ ಗಮನಿಸ್ತಾನೆ. ಹೀರೋಯಿನ್ ಹೇಳಿದ್ಲಲ್ವಾ ಅವ್ನ ಕೈ ಮೇಲೆ ಒಂದು ಮಾರ್ಕ್ ಇರುತ್ತೆ ಅಂತ, ಮಾರ್ಕ್ ಈ ಫೋಟೋನಲ್ಲಿ ಇಲ್ಲ. ಬೇರೆ ಫೋಟೋಸ್ ಎಲ್ಲ ನೋಡಿದಾಗ ಅದ್ರಲ್ಲೂ ಕೆಲವೊಂದು ಫೋಟೋಸ್ ಅಲ್ಲಿ ಇಲ್ಲ. ಸೊ ಈಗ ಹಸ್ತಿ ಹತ್ರ ಬಂದು ನಿಂತ್ಕೊಂಡು, ಹಂಗಾದ್ರೆ ಅವಾಗ ಸತ್ತಿರೋದು ಹೀರೋ ಅಲ್ಲ, ಹೀರೋ ಯಾವ್ದೋ ಜಾಗದಲ್ಲಿ ಬದುಕೇ ಇದ್ದಾನೆ ಅಂತ ನಮ್ ಹೀರೋಗೆ ಇವಾಗ, ಅಂದ್ರೆ ನಮ್ ಬ್ಲಾಕ್ ಗೆ ಇವಾಗ ಅರ್ಥ ಆಗ್ತಾ ಇದೆ. ಅವಾಗ ಅವ್ರ ಅಣ್ಣಗೆ ಆಕ್ಸಿಡೆಂಟ್, ನಮ್ಮ ಹೀರೋ ಅವರ ಬ್ರದರ್ ಗೆ ಆಕ್ಸಿಡೆಂಟ್ ಆಯ್ತಲ್ವಾ, ಆ ರಿಪೋರ್ಟ್ ನೆಲ್ಲ ತೆಗೆದು ನೋಡಿದಾಗ ಅಲ್ಲಿ ಏನ್ ಹೇಳಿದ್ರು, ಅವ್ರ ಅಣ್ಣ ಸತ್ತೋಗಿದ್ದಾರೆ ಅಂತ ತಾನೆ. ಬಟ್ ಆಕ್ಸಿಡೆಂಟ್ ಆಗಿರೋ ಹುಡುಗನ್ಗೆ ಮಕ ಫುಲ್ ಆಗಿ ಡಿಸ್ಟ್ರಾಯ್ ಆಗಿರೋದ್ರಿಂದ ಅವ್ರನ್ನ ಐಡೆಂಟಿಫೈ ಮಾಡಕ್ಕೆ ಕಷ್ಟ ಆಯ್ತು. ಆ ಟೈಮಲ್ಲಿ ಆ ಹುಡುಗನು ಮಿಸ್ ಆಗಿದ್ದ ಅಂತ ಹೇಳಿ ಅದು ಅವ್ನ್ ಡೆಡ್ ಬಾಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅಂದಾಗ 416 ಗೆ ಕೂಡ ಅರ್ಥ ಆಯ್ತು, ಹಂಗಾದ್ರೆ ಎಲ್ಲೋ ಹೀರೋ ಅವರ ಅಣ್ಣ ಬದುಕಿದ್ದಾರೆ ಅಂತ. ಹಂಗಾದ್ರೆ ಆದಷ್ಟು ಬೇಗ ಅವನನ್ನ ಕಂಡಿಡಿದ್ ಬಿಡಿ ಅಂತ ನಂಬರ್ 7 ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ನಾನ್ಯಾಕ ಆ ಕೆಲ್ಸನ ಮಾಡ್ಬೇಕು, ಬೇಕಾಗಿದ್ರೆ ಡೆತ್ ಸ್ಕ್ವಾಡ್ ಅವ್ರು ಕರ್ಕೊಳ್ಳಿ, ನಾನ್ ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ಆಗ ನಂಬರ್ 7 ಹೇಳ್ತಾರೆ, ಪಾಪ ಅವನು ಒಂದ್ ವೇಳೆ ಅವ್ನ್ ಬದುಕಿದಿದ್ರೆ ಅವನಿಗೆ ಹಳೆ ನೆನಪುಗಳೆಲ್ಲ ಇಲ್ಲ ಅಂತ ತಾನೇ ಅರ್ಥ, ಅವಾಗ ಹೀರೋಯಿನ್ ಒಂದು ಆತ್ಮಕ್ಕೆ ಕೂಡ ಶಾಂತಿ ಇಲ್ಲ ಅಂತ ತಾನೇ ಅರ್ಥ ಅನ್ನೋ ತರ ಕೇಳಿದಾಗ ಇವನು ಸರಿ ಆಯ್ತು ಅಂತ ಸ್ವಲ್ಪ ಮನ್ಸ್ ಚೇಂಜ್ ಮಾಡ್ಕೊಂತಾನೆ, ಅವನನ್ನ ಕಂಡಿಡಿಬೇಕು ಅಂತ. ಹಂಗ್ ಕಂಡಿಡಿದ್ರೆ ಹೀರೋಯಿನ್ಗೂ ತೃಪ್ತಿ ಆಗುತ್ತಲ್ವಾ. ಸೊ ಕೇಸ್ ಫೈಲ್ಸ್ ನ ನೋಡಿದಾಗ ಅದು ಹೀರೋಯಿನ್ ಅವರ ಅಪ್ಪ ಅಲ್ಲ ಇನ್ವೆಸ್ಟಿಗೇಟ್ ಮಾಡಿರೋದು ಅಂತ ಗೊತ್ತಾಗುತ್ತೆ. ಆ ಟೈಮಲ್ಲಿ ಯಾರಪ್ಪ ಅಂತ ನೋಡಿದ್ರೆ ಹೀರೋಯಿನ್ ಅವರ ಅಪ್ಪ ಜೊತೆ ಇದ್ದು ಇನ್ನೊಂದು ಆಫೀಸರ್. ಅವ್ರನ್ನ ಹೋಗಿ ಕೇಳಿದಾಗ, ಇಲ್ಲಪ್ಪ ಹೀರೋಯಿನ್ ಅವ್ರ ಅಪ್ಪನೇ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಿದ್ದು, ಅವ್ರು ಸಾಯೋದಕ್ಕೂ ಮುಂಚೆ ಲಾಸ್ಟ್ ಆಗ ಅವರು ಹೀರೋ ಅವರ ಅಮ್ಮನೇ ಮೀಟ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿದ್ದು, ಆಮೇಲೆ ಏನಾಯ್ತು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸ್ಟ್ರೇಟ್ ಆಗಿ ಅವ್ರ ಅಮ್ಮನ ಮೀಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಅವ್ರ ಅಮ್ಮ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಅಟಾಪ್ಸಿ ಮಾಡಕ್ ಬಿಟ್ಟಿಲ್ಲಪ್ಪ, ಆಲ್ರೆಡಿ ಆಕ್ಸಿಡೆಂಟ್ ಅಲ್ಲಿ ಅವ್ನ ಮುಖ ಕಂಪ್ಲೀಟ್ ಆಗಿ ನಾಶ ಆಗ್ಬಿಟ್ಟಿತ್ತು, ಮೈನ ಕೂಡ ಕೊಯ್ಬೇಕಂತ ನಾನು ಬೇಡ ಅನ್ಬಿಟ್ಟೆ ಅಂತ ಹೇಳ್ತಾರೆ. ತುಂಬಾ ಫೀಲಿಂಗ್ಸ್ ಆಗಿ ಹೇಳಿದಾಗ ಇದಕ್ ಮೇಲೆ ಅವ್ನಿಗೂ ಕೇಳಕ್ ಮನ್ಸ್ ಬಂದಿಲ್ಲ. ಅಲ್ಲಿಂದ ಸ್ಟ್ರೇಟ್ ಆಗಿ ಹೀರೋಯಿನ್ ಅವ್ರ ಅಮ್ಮನ ನೋಡಕ್ಕೆ ಅಂತ ಹೋಗ್ತಾನೆ. ಯಾಕಂದ್ರೆ ಅವರಪ್ಪ ಒಂದು ಡಿಟೆಕ್ಟಿವ್, ಹೀರೋಯಿನ್ ಅವ್ರ ಅಪ್ಪ ಒಂದು ಡಿಟೆಕ್ಟಿವ್, ಪ್ಲಸ್ ಅವರೊಂದು ಗ್ರಿಮ್ ರಿಪರ್. ಸೊ ಏನಾದ್ರೂ ವಿಷಯ ಗೊತ್ತಿರತ್ತ ಅಂತ ಕೇಳಿದಾಗ ಹೀರೋನ ನೋಡಿದ್ರೆ ಅವ್ರು ಭಯ ಪಡ್ತಾರೆ, ದಯವಿಟ್ಟು ನನ್ಗೊಂದು ಹೆಲ್ಪ್ ಮಾಡಿದ್ರೆ ನಾನು ಹೀರೋಯಿನ್ ಶಾಶ್ವತವಾಗಿ ಬಿಟ್ಟೊಟ್ಟೋಗ್ತೀನಿ ಅಂತ ಹೇಳ್ತಾನೆ. ಅವಾಗ ಅವರು ಹೇಳ್ತಾರೆ, ಒಂದಿನ ಏನಾಯ್ತು ಅಂತ ಗೊತ್ತಿಲ್ಲ, ಹೀರೋಯಿನ್ ಅವರಪ್ಪ ತುಂಬಾನೇ ಬೈವಾಗಿ ಹೀರೋಯಿನ್ ಹೆಗಲ ಮೇಲೆ ಕರ್ಕೊಂಡ್ ಬಂದ್ ಮನೇಲಿ ಬಿಟ್ಬಿಟ್ಟು ನೀನ್ ಇವಳನ್ನ ಹುಷಾರಾಗಿ ನೋಡ್ಕೊ ಅಂತ ಹೇಳಿ ಅವ್ರ ಅಲ್ಲಿಂದ ಹೊರಟೋದ್ರು. ಆಮೇಲೆ 4 ಡೇಸ್ಗೆ ಬಿಲ್ಡಿಂಗ್ ಕೊಲಾಪ್ಸ್ ಆಗಿದೆ ಅಂತ ಹೇಳಿ ಅವ್ರು ಹಾಸ್ಪಿಟಲ್ ಇದಾರೆ ಅಂತ ಗೊತ್ತಾಗಿ ಅವ್ರನ್ನ ನೋಡೋಣ ಅಂತ ಹಾಸ್ಪಿಟಲ್ಗೆ ಹೋದೆ. ಆ ಟೈಮಲ್ಲಿ ಅವ್ರು ಯಾವ್ದೋ ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ರು, ನನ್ ಗಂಡ ಬದುಕಿದ್ರೆ ನನ್ ಮಗಳ ಪ್ರಾಣಿಗೆ ತೊಂದ್ರೆ ಅಂತ ಹೇಳಿ ಅವ್ನು ಹೆಂಗಾದ್ರೂ ಸಾಯ್ಲಿ ಅಂತ ನಾನು ಅಲ್ಲೇ ಬಿಟ್ಟು ಬಂದ್ಬಿಟ್ಟೆ. ಅದಾದ್ಮೇಲೆ ಒಂದು ಆಕ್ಸಿಡೆಂಟ್ ಅಲ್ಲಿ ಅವ್ರು ತೀರೋದ್ರು ಅಂತ ನನ್ಗೆ ಗೊತ್ತಾಯ್ತು. ಆಮೇಲೆ ಅವ್ರ ಥಿಂಗ್ಸ್ ಎಲ್ಲ ನಾನು ಎತ್ತಿ ಸುಟ್ಟಾಕ್ಬಿಟ್ಟೆ ಅಂತ ಹೇಳ್ತಾರೆ. ಹೀರೋಯಿನ್ ಹತ್ರ ಅವ್ರ ಅಪ್ಪಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ಏನಾದ್ರು ಇದೆಯಾ ಅಂತ ಕೇಳಿದಾಗ ಮೋಸ್ಟ್ಲಿ ಇರ್ಬೋದು ಅಂತ ಹೇಳ್ತಾರೆ. ಇವನು ಮನೆಗ್ ಬಂದು ಎಲ್ಲದನ್ನು ಚೆಕ್ ಮಾಡಿ ನೋಡ್ತಾನೆ, ಹೀರೋಯಿನ್ ಮನೇಲಿ ಇಲ್ಲ, ಎಲ್ಲ ಚೆಕ್ ಮಾಡಿ ನೋಡ್ತಾನೆ. ಅದ್ರಲ್ಲಿ ಅವ್ರ ಅಪ್ಪದೊಂದು ವಾಲೆಟ್ ಇರುತ್ತೆ, ವಾಲೆಟ್ ಅಲ್ಲಿ ಅವ್ರಪ್ಪ ಅವ್ರ ಮಗಳ ಜೊತೆ ತಗೊಂಡಿರೋ ಒಂದು ಫೋಟೋ ಇದೆ. ಫೋಟೋ ಹಿಂದ್ಗಡೆ ಒಂದು ಕಾರ್ ನಂಬರ್ ನ ಬರ್ದಿರ್ತಾರೆ. ಈ ಕಾರ್ ನಂಬರ್ ಯಾರ್ದು ಅಂತ ನೆಕ್ಸ್ಟ್ ನಮ್ ಹೀರೋ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಸೊ ಇದಕ್ ಮೇಲೆ ಏನಾಗುತ್ತೆ ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಪಾರ್ಟ್ ಫೈನಲ್ ಪಾರ್ಟ್. ಅದ್ರಲ್ಲೇ ಒರಿಜಿನಲ್ ಆಗಿ ನಮ್ ಹೀರೋ ಯಾರು, ನಮ್ ಬ್ಲಾಕ್ ಯಾರು, ಅವನ ಹೆಂಗೆ ಗ್ರಿಮ್ ರಿಪ್ಪರ್ ಆದ, ನಮ್ ಹೀರೋಯಿನ್ ಸಾಯ್ತಾಳ, ಏನಾಗ್ತಿದೆ ಅಂತ ಎಲ್ಲದಕ್ಕೂ ನಮ್ಗೆ ಆನ್ಸರ್ ಸಿಗುತ್ತೆ. ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.